ದಿನದ ಸಂದೇಶಕ್ಕಾಗಿ ಆರಿಸಿಕೊಂಡಂತಹ ಭಾಗ ಪ್ರಕಟಣೆ 7ನೇ ಅಧ್ಯಾಯ 1ರಿಂದ 3 ವೇದ ಪಾರಾಯಣದಲ್ಲಿ ಓದಿದ್ದೇವೆ. ಅದನ್ನು ಓದಿ ಪ್ರಾರಂಭಿಸುವ. ಪ್ರಕಟಣೆ 7ನೇ ಅಧ್ಯಾಯ 1ರಿಂದ 3. ಏನು ನೋಡ್ತಾ ಇದ್ದೇವೆ ಇಲ್ಲಿ? ಪ್ರಕಟಣೆ ಪುಸ್ತಕದಲ್ಲಿ ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂತಹವುಗಳು ಮಾತ್ರ ಬರೆಯಲ್ಪಟ್ಟಿವೆ. ಈಗ ಇಲ್ಲಿ ಏನು ನೋಡ್ತಾ ಇದ್ದೇವೆ? ಭೂಮಿಯ 4 ದಿಕ್ಕುಗಳಲ್ಲಿ 4 ಜನ ದೇವದೂತರು ಇರೋದನ್ನು ಯೋಹಾನನು ನೋಡ್ತಾ ಇದ್ದಾನೆ. ಅವರು ಈ ಭೂಮಿಯ ಮೇಲೆ, ಸಮುದ್ರದ ಮೇಲೆ, ಮರಗಳ ಮೇಲೆ ಗಾಳಿ ಬೀಸದ ಹಾಗೆ ಆ ಚತುರ್ದಿಕ್ಕುಗಳ ಗಾಳಿಗಳನ್ನು ಅವರು ಹಿಡಿದಿಟ್ಕೊಂಡು ಇನ್ನೇನು ಅವರು ಹಿಡಿದಿಟ್ಕೊಂಡಿರೋದನ್ನು ಬಿಟ್ಬಿಡಬೇಕು, ಸಡಿಲ ಮಾಡಬೇಕು. ಆ ಸಂದರ್ಭದಲ್ಲಿ 3ನೇ ದಿಕ್ಕಿನಿಂದ ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡಿದಿರುವ ಒಬ್ಬ ದೇವದೂತನು, ಆತನು ಏರಿ ಬರ್ತಾ ಇದ್ದಾನೆ. 3ನೇ ದಿಕ್ಕಿನಿಂದ ಏರಿ ಬರುವನು. ಅವನು ಭೂಮಿಯನ್ನು, ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ 4 ಮಂದಿ ದೇವದೂತರಿಗೆ ಹೇಳ್ತಾ ಇದ್ದಾನೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ, ಸಮುದ್ರವನ್ನಾಗಲಿ, ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ನಾವು ಈಗ ಈ ಸ್ಥಿತಿಯಲ್ಲಿದ್ದೇವೆ. ಆಕಾಶದ 4 ಚತುರ್ದಿಕ್ಕಗಳಲ್ಲಿ ದೇವದೂತರು ಸೂಚಕವಾಗಿ ಈ ಭೂಮಿಯ ಮೇಲೆ ನಾಶನ ಬರದಂತೆ ತಡೆಯಾಜ್ಞೆಯನ್ನು ಹೊಂದಿದ್ದಾರೆ. ಯೇಸು ಕ್ರಿಸ್ತನು ತಡೆಯಾಜ್ಞೆಯನ್ನು ಕೊಟ್ಟಿದ್ದಾನೆ. ನಾವು ನಮ್ಮ ದೇವರ ದಾಸರ ಹಣೆಯ ಮೇಲೆ ಮುದ್ರೆ ಹೊತ್ತುವ ತನಕ ನೀವು ಕೆಡಿಸೋ ಹಾಗಿಲ್ಲ ಎಂಬುದಾಗಿ ಆಕಾಶದ 4 ಚತುರ್ದಿಕ್ಕಗಳಲ್ಲಿ ಭೂಮಿಯ ಮೇಲೆ ಆ ಗಾಳಿ ಅಂದರೆ ನಾಶನ ಬೀಳದ ಹಾಗೆ ಯೇಸು ಕ್ರಿಸ್ತನು ಕಾಯ್ಕೊಂಡಿದ್ದಾನೆ. ಈ ಗಾಳಿಯನ್ನು ಬಿಡುವುದಕ್ಕೆ ದೇವದೂತರು ಸಿದ್ಧರಿದ್ದಾರೆ. ಯಾಕೆಂತಂದರೆ ಅದನ್ನು ಕೆಡಿಸೋದಕ್ಕೋಸ್ಕರ ಅಧಿಕಾರ ಹೊಂದಿದ್ದಾರೆ ಅವರು 4 ಜನ. ಯೇಸು ಕ್ರಿಸ್ತನು ತಡೆದಿದ್ದಾನೆ. ಎಷ್ಟು ಕಾಲ ತಡೆದಿದ್ದಾನೆ? 180 ವರ್ಷಗಳ ಕಾಲದಿಂದ ಯೇಸು ಕ್ರಿಸ್ತನು ತಡೆದಿದ್ದಾನೆ. ಯಾಕೆ ತಡೆದಿದ್ದಾನೆ? ಇನ್ನೂ ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ನಮ್ಮ ದೇವರ ದಾಸರ ಹಣೆಯ ಮೇಲೆ ನಾವಿನ್ನೂ ಒತ್ತಬೇಕಾಗಿದೆ ಎಂಬುದಾಗಿ ಆ ದೂತ, 3ನೇ ದಿಕ್ಕಿನಿಂದ ಬಂದಂತಹ ದೂತ ಹೇಳ್ತಾ ಇದ್ದಾನೆ. ಅಲ್ಲಿ ತನಕ ಭೂಮಿಯನ್ನಾಗಲಿ, ಸಮುದ್ರವನ್ನಾಗಲಿ, ಮರಗಳನ್ನಾಗಲಿ, ಸಮುದ್ರಗಳನ್ನಾಗಲಿ ನೀವು ಕೆಡಿಸಬೇಡಿ, ನಾಶನ ಮಾಡಬೇಡಿ. ಹಾಗಿದ್ರೆ ಇಲ್ಲಿ ಮುಂದೆ ಇವೆಲ್ಲವೂ ಕೆಡಿಸಲ್ಪಡ್ತವೆ, ಎಲ್ಲವೂ ನಾಶವಾಗ್ತವೆ ಎಂಬುದಾಗಿ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ತೇವೆ. ಅದರ ಪೂರ್ವದಲ್ಲಿ, ಅದರ ಮುಂಚೆ ನಮ್ಮಲ್ಲಿ ಏನಾಗಬೇಕು? ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹೊಂದುವಂತಹ ದಾಸರು ಹಣೆಯ ಮೇಲೆ ಆ ಮುದ್ರೆಯನ್ನು ಹೊಂದಿರಬೇಕು. ಜೀವ ಸ್ವರೂಪನಾದ ದೇವರ ಮುದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತೀನಿ. ಜೀವ ಸ್ವರೂಪನಾದ ದೇವರ ಮುದ್ರೆ, ಅದರ ಬಗ್ಗೆ ನಾವು ಬೇರೆ ಯಾವಾಗಲಾದರೂ ಕಲಿಯುವ. ಆದರೆ ದೇವರ ದಾಸರ ಮೇಲೆ ಮಾತ್ರ ಆ ಮುದ್ರೆ ಒತ್ತಲ್ಪಡುತ್ತೆ. It will be only the servants of God will be sealed. Servant, ದಾಸರು. ಈಗ ದಾಸರು ಯಾರು? ದೇವರಿಗೆ ದಾಸರು ಯಾರು? ಇದನ್ನು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು. ಕೇವಲ ಅವರು ಮಾತ್ರ ಮುದ್ರೆಯನ್ನು ಹೊಂದುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಬೈಬಲ್ನ ನಾನು ಇನ್ನೂ ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನೋರಿಗೋಸ್ಕರ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ
ಹೆಚ್ಕೆಲ 9ನೇ ಅಧ್ಯಾಯ 1ರಿಂದ 4ನೇ ವಚನಗಳನ್ನ ಓದ್ಕೊ. ಹೆಚ್ಕೆಲ 9ನೇ ಅಧ್ಯಾಯ 1ರಿಂದ 4 ವಚನಗಳು. ಯಾರು ಮುದ್ರೆಯನ್ನು ಹೊಂದುತ್ತಾರೆ, ಯಾರು ಮುದ್ರೆಯನ್ನು ಹೊಂದೋದಿಲ್ಲ, ಮುದ್ರೆ ಹೊಂದದೆ ಹೋದವರ ಪರಿಸ್ಥಿತಿ ಏನು? ದೇವರು ಹೇಳ್ತಾನೆ ಇಲ್ಲಿ, ಆ ಬಿಳಿ ಧೋತಿಯನ್ನು ಹೊಂದಿಕೊಂಡಿದ್ದಂತಹ ವ್ಯಕ್ತಿಗೆ ಆ ದೂತ ಹೇಳ್ತಾನೆ, ದೇವಾಲಯದಲ್ಲಿ ಪ್ರಾರಂಭಿಸು, ಹಿರಿಕ, ಚಿಕ್ಕವನು, ಮೊಲೆಕೂಸು ಏನು ನೋಡದೆ ಯಾರ್ಯಾರು ಮುದ್ರೆ ಹೊಂದಿಲ್ವೋ ಅವರನ್ನು ಕರುಣೆ ತೋರಿಸ್ದೆ ಅವ್ರ ತಲೆಗಳನ್ನ ಕತ್ತರಿಸ್ತಾ ಹೋಗು ಅಂತ ದೇವರು, ಅಂದರೆ ಅಲ್ಲಿ ದೂತನು ಅಪ್ಪಣೆ ಕೊಡ್ತಾನೆ. ಈಗ ಅಂತಹ ಕಾಲ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಕಾಲ ಹಿಂದೆ ನಾನು ನೀವು ಈಗ ಬದುಕಿದ್ದೇವೆ, ಕೂತ್ಕೊಂಡು ಪ್ರಸಂಗ ಕೇಳ್ತಾರೆ. ಹಾಗಿದ್ರೆ ಮುಂದೆ 2 ಸ್ಥಿತಿ ನಮ್ಮೆಲ್ಲರಿಗೆ. ಒಂದು, ದೇವರ ಮುದ್ರೆಯನ್ನು ಹೊಂದಿರ್ತೇವೆ, ಇಲ್ಲದೆ ಹೋದರೆ ದೇವರ ಮುದ್ರೆಯನ್ನು ಹೊಂದಿರೋದಿಲ್ಲ. ದೇವರ ಮುದ್ರೆಯನ್ನು ಹೊಂದಿರಬೇಕಾದ್ರೆ ನಾನು ಏನು ಮಾಡಬೇಕು? ದೇವರ ಮುದ್ರೆ ಹೊಂದೋದು ಹೇಗೆ? ಏನಾದರೆ ದೇವರ ಮುದ್ರೆಯನ್ನು ಹೊಂದದೆ ಹೋಗ್ತೇನೆ, ಏನಾದರೆ ದೇವರ ಮುದ್ರೆಯನ್ನು ಹೊಂದುತ್ತೇನೆ, ಇದನ್ನು ನಾವು ಅರ್ಥ ಮಾಡಿಕೊಂಡು ಈಗ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಕಾಲ ಸ್ವೇಚ್ಛೆಯಾಗಿ ಕಳಿಬಾರ್ದು. ಕಾಲ ನಮ್ಮದಲ್ಲ, ಕಾಲ ದೇವರು. ನಾವು ದೇವರಿಗೆ ಕಾಲಗಳನ್ನ ಕೊಡೋದಿಲ್ಲ, ನಮ್ಮ ಇಷ್ಟದ ಪ್ರಕಾರ ಕಾಲಗಳನ್ನ ನಾವು ಉಪಯೋಗಿಸ್ಕೊಳ್ಬೇಕು. ದೇವರು ಅದಕ್ಕೆ ಆಮೇಲೆ ಅನ್ಬೇಕು ಅಂತ ನಾವು ಅಂದ್ಕೊಳ್ತೇವೆ. ದೇವರು ನಮಗೆ ಕಾಲ ಕೊಟ್ಟಿರೋದು ಕೃಪೆಯ ಕಾಲ. ಇದು ವಿಸ್ತರಣೆ ಆಗ್ತಾ ಇದೆ, 180 ವರ್ಷಗಳ ಕಾಲ. ಇನ್ನು ಮುಂದೆ ವಿಸ್ತರಣೆ ಆಗೋದು ಎಷ್ಟು ವಿಸ್ತರಣೆ ಆಗುತ್ತೆ ನಮಗೆ ಗೊತ್ತಿಲ್ಲ, ಯಾಕೆಂದರೆ ಇದು ಮಾನವರ ಕೈಯಲ್ಲಿಲ್ಲ. ನಮ್ಮ ಸ್ಥಿತಿ ಏನು ಆಮೇಲೆ ನೋಡುವ. ಆದರೆ ಈ ಮುದ್ರೆಯನ್ನು ಹೊಂದದೆ ಹೋದವರು ಯಾರೂ ಕೂಡ 7 ಉಪದ್ರವಗಳು ಬೀಳ್ತವಲ್ಲ, ಪ್ರಕಟಣೆ 15ನೇ ಅಧ್ಯಾಯ 16ನೇ ಅಧ್ಯಾಯದಲ್ಲಿ ಬರೆದಿದ್ರು ಅಂತ. ಆ 7 ಕಟ್ಟಕಡೆ ಉಪದ್ರವಗಳ ಕಾಲದಲ್ಲಿ ಅವರಿಗೆ ಆಶ್ರಯ ಇರೋದಿಲ್ಲ. ಯಾರ್ಯಾರು ನೋಹನ ಕಾಲದಲ್ಲಿ ನಾವೇ ಒಳಗೆ ಸೇರಿದ್ರೋ ಅವ್ರು ಮಾತ್ರ ಆಶ್ರಯವನ್ನು ಹೊಂದಿದ್ರು. ಹೊರಗೆ ಉಳಿದವರು ಆಶ್ರಯ ಹೊಂದಿಲ್ಲ, ಎಲ್ಲ ನಾಶವಾದರು. ಇಲ್ಲಿಯೂ ಕೂಡ ದೇವರ ಮುದ್ರೆಯನ್ನು ಯಾರು ಹೊಂದಿರ್ತಾರೋ ಅವರು ಮಾತ್ರ ಆ 7 ಉಪದ್ರವಗಳ ಕಾಲದಲ್ಲಿ ಆಶ್ರಯವನ್ನು ಪಡಿತಾರೆ. ಅವರನ್ನು ಆ 7 ಉಪದ್ರವಗಳು ಬಾಧಿಸುವುದಿಲ್ಲ. ಬೆಂಕಿಯ ನರಕ ಕಟ್ಟಕಡೆಯದಾಗಿ ಅವರನ್ನು ಬಾಧಿಸೋದಿಲ್ಲ. ಅವರು ಪರಲೋಕಕ್ಕೆ ಜೀವಂತರಾಗಿ ಎತ್ತಲ್ಪಡ್ತಾರೆ ಯೇಸು ಕ್ರಿಸ್ತನ ಬರೋಣದಲ್ಲಿ. ಹಾಗಿದ್ರೆ ಜೀವಸ್ವರೂಪನಾದ ದೇವರ ಮುದ್ರೆಯನ್ನು ಹೊಂದದೇ ಇರುವಂತಹ ಯಾವ ವ್ಯಕ್ತಿಯೂ ಕೂಡ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ರೆ ನಾವು ಯಾವುದಕ್ಕೆ ಪ್ರಯಾಸ ಪಡ್ತಾ ಇದ್ದೇವೆ? ಇಲ್ಲಿ ಆಮೋಸ 4:12 ಬರೆದಿದೆ. ಏನು ಬರೆದಿದೆ? ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ಸಿದ್ಧ ಮಾಡಿಕೊ. ಇದನ್ನು ನಾನು ಮುಂಚೆನೂ ಹೇಳಿದ್ದೆ. ಆ ಆಮೋಸ 4ನೇ ಅಧ್ಯಾಯ ತೆಗೆದು ಓದಿ. ನಾನು ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತೀನಿ ಅಂತ ಅಲ್ಲಿ ಬರೆದಿಲ್ಲ. ಅಲ್ಲಿ ಬರೆದಿರೋದು ನಿಮ್ಮನ್ನು ಸಂಹಾರ ಮಾಡೋದಕ್ಕೆ ಬರ್ತಾ ಇದ್ದೀನಿ, ಸಿದ್ಧ ಆಗುವಂತ. ಮತ್ತು ಇಲ್ಲಿ ಪ್ರಕಟಣೆ 7ನೇ ಅಧ್ಯಾಯದಲ್ಲಿಯೂ ಕೂಡ ನಾವು ಆ ಸಂಹಾರವನ್ನು ತಪ್ಪಿಸ್ಕೊಳ್ಬೇಕು ಅಂತಂದರೆ ಆ ದೇವರ ಮುದ್ರೆಯನ್ನು ನಾವು ಹೊಂದಿರಬೇಕು. ಆ ದೇವರ ಮುದ್ರೆಯನ್ನು ಈಗ ಇಸ್ರಾಯೇಲರು ಐಗುಪ್ತ ದೇಶ ಹೊರಬರೋದಕ್ಕಿಂತ ಮುಂಚೆ ಅವರು ಆ ಪಸ್ಕಾ ಕುರಿಯನ್ನು ಕೊಯ್ದು ಅವರ ಬಾಗಿಲ ನಿಲುಪಟ್ಟಿಗಳ ಮೇಲೆ ಏನು ಮಾಡಬೇಕಾಗಿತ್ತು? ಆ ರಕ್ತದ ಕಲೆಯನ್ನು ಹಚ್ಚಿರಬೇಕಾಗಿತ್ತು, ಮೇಲೆ ಕೆಳಗೆ, ಅಂದರೆ ನಿಲುಪಟ್ಟಿಗಳ ಮೇಲೆ. ಆ ಕಲೆ ಯಾರಲ್ಲಿ ಇರಲಿಲ್ವೋ, ಯಾರ ಮನೆಯಲ್ಲಿರಲಿಲ್ವೋ ಅಲ್ಲಿ ದೊಡ್ಡ ಸಂಹಾರವಾಗ್ತಾ ಇತ್ತು, ಹೌದಲ್ವೇ? ಈವಾಗಲೂ ಕೂಡ ದೇವರ ಮುದ್ರೆಯನ್ನು ಹೊಂದದೇ ಇರುವಂತಹ ಯಾವ ವ್ಯಕ್ತಿಯೂ ಕೂಡ ಬದುಕುಳಿಯೋದಕ್ಕೆ, ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ. ದೇವರು ಪ್ರಕಟಣೆ ಪುಸ್ತಕವನ್ನು ಸುಮ್ಮನೆ ನಾವು ಹೇಗೋ ಹಾಗೆ ಓದಿ ಪರವಾಗಿಲ್ಲ ಬಿಡು, ಓದಿದ್ರಾಯ್ತು, ಓದದೇ ಹೋದ್ರಿಲ್ಲ, ಅರ್ಥ ಆದ್ರೇನು, ಅರ್ಥ ಆಗದೆ ಇಲ್ಲದೆ ಹೋದ್ರೇನು, ತೊಂದರೆ ಇಲ್ಲ. ಯೇಸು ಕ್ರಿಸ್ತ ನಮಗೋಸ್ಕರ ಸತ್ತಿದ್ದಾನೆ, ನಂಬ್ಕೊಂಡಿದ್ದೇವೆ, ಬ್ಯಾಪ್ಟಿಸಮ್ ಆಗಿದೆ, ಸಭೆಗೆ ಬರ್ತೇವೆ, ಕಾಣಿಕೆ ಕೊಡ್ತೇವೆ, ಆರಾಧನೆ ಮಾಡ್ತೇವೆ ಇತ್ಯಾದಿ. ಯಾವ ಉಪಯೋಗ? ನನ್ನ ರಕ್ಷಣೆಯ ನಿಮಿತ್ತ ಕೊಡಲ್ಪಟ್ಟಿರುವಂತಹ ಜೀವವಾಕ್ಯಗಳನ್ನು ನಾನು ಕಲಿದೆ. ರಕ್ಷಣೆ ದಾರಿ ಹೇಗೆ ಗೊತ್ತಾಗುತ್ತೆ?
ಇರಲಿ. ಈ ಜೀವಸ್ವರೂಪನಾದ ದೇವರ ಮುದ್ರೆ ಒತ್ತಿ ಮುಗಿದ ಕೂಡಲೇ ಕೃಪೆಯ ಕಾಲ ತೀರಿ ಹೋಗುತ್ತೆ. ಕೃಪೆಯ ಕಾಲ ತೀರಿ ಹೋದ್ಮೇಲೆ ದೇವರ ದಂಡನೆಗಳು ಅಂದರೆ 7 ಉಪದ್ರವಗಳು ಪ್ರಾರಂಭ ಆಗ್ತವೆ. 7 ಉಪದ್ರವಗಳು ಮುಗಿದ ಮೇಲೆ ಯೇಸು ಕ್ರಿಸ್ತನ 2ನೇ ಆಗಮನ. ಈಗ ನಿನ್ನ ದೇವರ ಬರುವಿಕೆಗೆ ನೀನು ಸಿದ್ಧ ಮಾಡಿಕೊ ಅಂತ ಹೇಳುವಾಗ ನಿಜವಾಗಿಯೂ ದೇವರು ದಂಡಿಸ್ಲಿಕ್ಕೆ ಬರ್ತಾ ಇದ್ದಾನೆ. ಅದಕ್ಕೆ ಸಿದ್ಧ ಆಗ್ಬೇಕು. ನಾವು ದಂಡನೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಿದ್ಧ ಆಗ್ಬೇಕು. ಎಲ್ಲರೂ ಲೋಕದವರೆಲ್ಲರೂ ಮಾಡುವಂಥ ಕಾರ್ಯಗಳನ್ನೇ ನಾವು ಮಾಡ್ತಾ ಇದ್ರೆ ನಮ್ಮ ರಕ್ಷಣೆ ಆಗೋದಕ್ಕಾಗುತ್ತೆ. ಅವರು ಚರ್ಚ್ ಮೆಂಬರು, ಅವರು ಅದನ್ನು ಮಾಡ್ತಾ ಇದ್ದಾರೆ, ನಾನು ಚರ್ಚ್ ಮೆಂಬರು ಹಂಗಂತ ನಾನು ಕೂತಿದ್ರೆ ಅಥವಾ ಇದ್ದರೆ ನನಗೆ ರಕ್ಷಣೆ ಆಗಲಿಕ್ಕಿಲ್ಲ. ದೇವ್ರು ಏನು ಹೇಳಿದಾನೋ ಅದನ್ನು ನಾನು ಮಾಡಬೇಕು. ಈಗ ನಾವು ನೋಡೋಣ ನಮ್ಮ ಸಭೆಯ ಪರಿಸ್ಥಿತಿ ಏನು. ಈಗ ನಾನು ಈ ಕೆಲವು ವಿಷಯಗಳನ್ನ ಮಾತಾಡಿದಾಗ ಕೆಲವರಿಗೆ ಬೇಸರ ಆಗ್ಬೋದು, ಕೆಲವರಿಗೆ ನೋವಾಗಬಹುದು. ಆದರೆ ದೇವರು ಮಾತಾಡ್ತಾ ಇದ್ದಾನೆ, ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಮಾತಾಡ್ತಾ ಇದ್ದಾನೆ. ಹಿರಿಕರು ಪ್ರಾರ್ಥನೆ ಮಾಡಿದ್ರು, ಈ ಮಾತುಗಳು ನಮ್ಮ ಖಂಡನೆ, ತಿದ್ದುಪಾಟು, ನೀತಿ ಶಿಕ್ಷೆಗೋಸ್ಕರ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರು. ದೇವ್ರ ವಾಕ್ಯ ಕೊಡಲ್ಪಟ್ಟಿರೋದೇ ನಮ್ಮನ್ನು ಖಂಡಿಸೋದಕ್ಕೆ, ತಿದ್ದೋದಕ್ಕೆ, ನೀತಿ ಶಿಕ್ಷೆಗೆ, ಉಪದೇಶಕ್ಕೆ. 2 ತಿಮೋತಿ 4 2 ತಿಮೋತಿ 3:15-16 ದೇವರ ವಾಕ್ಯ ಇಬ್ಬಾಯಿ ಕತ್ತಿ ತನ್ನ ಕೆಲಸ ಮಾಡಿದ್ರೆ ಜೋಶುವ ಹೀಗೆ ಪ್ರಸಂಗ ಮಾಡೋದಂತ ಯಾಕೆ ಅಂದ್ಕೊಳ್ತೀರಾ? ಕತ್ತಿ ತನ್ನ ಕೆಲಸ ಮಾಡುತ್ತೆ, ಕತ್ತಿ ಅದು ಇರಿಯಿತು. ದೇವ್ರು ಮಾತಾಡ್ತಾ ಇದ್ದಾನೆ, ನಾನಲ್ಲ, ನಾನು ಕೇವಲ ನಶ್ವರ, ಮಣ್ಣು, ಧೂಳು. ನಾವು ಕ್ರೈಸ್ತರು ಅಂತ ಅನ್ನಿಸ್ಕೊಳ್ತೇವೆ, ಲೋಕದವರ ಹಾಗಿರ್ತೇವೆ. ನಾವು ಪ್ರಾಸಂಗಿಕವಾಗಿ ಸಭೆಗೆ ಬರ್ತೇವೆ, ಆರಾಧನೆ ಮಾಡ್ತೇವೆ, ಪ್ರೇಯರ್ ಮೀಟಿಂಗ್ಗಳು ಮಾಡ್ತೇವೆ. ಆದರೆ ಎಲ್ಲವೂ ಕೂಡ ಸ್ವಾರ್ಥ ಪ್ರೀತಿಯಿಂದ ತುಂಬಿರುತ್ತೆ. ಲೋಕವನ್ನು ಪ್ರೀತಿ ಮಾಡ್ತಾ ಇರ್ತೇವೆ, ಪಾರ್ಟಿಗಳು ಮಾಡ್ತಾ ಇರ್ತೇವೆ, ಯಾವುದೋ ಒಂದು ಮೆರಿ ಮೇಕಿಂಗ್, ಸಂತೋಷ, ವಿನೋದ ಇತ್ಯಾದಿ ಇವುಗಳು ನಮಗೆ ಭಾಳ ಇಷ್ಟ. ನಮ್ಮ ಸಭೆ ಪರಿಸ್ಥಿತಿಗಳು ಹೀಗಿವೆ. ಬರ್ತ್ಡೇಗಳು ಮಾಡಬೇಕು, ಮದುವೆ ಫಂಕ್ಷನ್ಗಳು ಅಟೆಂಡ್ ಮಾಡಬೇಕು, ತಿಥಿ ಊಟಗಳು ಅಟೆಂಡ್ ಮಾಡಬೇಕು, ಪಿಕ್ನಿಕ್ಗಳು ಹೋಗಬೇಕು, ಟೂರ್ಗಳು ಹೋಗಬೇಕು. ಆದರೆ ಸಬ್ಬತ್ತನ್ನು ಮುರಿತಾ ಇರ್ತೇವೆ. ಲೋಕದವರ ಹಾಗೆ ಉಡುಗೆಗಳನ್ನ ತೊಡ್ತಾ ಇರ್ತೇವೆ, ಅವ್ರ ಹಾಗೆ ಮಾತಾಡ್ತಾ ಇರ್ತೇವೆ, ಅವ್ರ ಹಾಗೆ ತಿಂತಾ ಇರ್ತೇವೆ. ನಮಗೆ ಮನೆಗಳು ಬೇಕು, ಭೂಮಿಗಳು ಬೇಕು, ಮನೆಗಳಲ್ಲಿ ಸೊಗಸಾದಂತಹ ಏನದು ಫರ್ನಿಚರ್ಸ್ ಇರಬೇಕು. ಎಲ್ಲರೂ ಲೋಕದವರು ಮಾಡ್ತಾ ಇದ್ದಾರೆ, ನಾವು ಹಾಗೆ ಇರಬೇಕು, ಸರಿ ಸಮಾನವಾಗಿರಬೇಕು. ಲೋಕದವರ ಹಾಗೆ ಉಣ್ತಾ ಇದ್ದೇವೆ. ನಮಗೂ ಕೂಡ ಲೋಕ ಮಾಡುವಂತಹ ಏನದು ಆಟೋಟಗಳು, ಕ್ರೀಡೆಗಳು, ಸ್ಪರ್ಧೆಗಳು ನಮಗೂ ಬೇಕು. ಅವ್ರಿಗಿರೋಂತಹ ರಾಜಕೀಯ ನಮಗೂ ಬೇಕು. ಅವ್ರಿಗಿರೋಂತಹ ಏನದು ರಜಾದಿನಗಳು ನಮಗೂ ಬೇಕು. ಹಬ್ಬಗಳು ಬೇಕು, ಮೋಜು ಇತ್ಯಾದಿ, ಕುಣಿತ ಎಲ್ಲವೂ ಬೇಕು. ಪರಲೋಕ ರಾಜ್ಯಕ್ಕೆ ಹೋಗಬೇಕು ಅಂತ ಇಷ್ಟು ಮೇಲೂ ಕೂಡ ನಾವು ಬಯಸ್ತೇವೆ. ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹೊಂದಬೇಕು ಅನ್ನೋದಾದರೆ ಹೇಗಿರಬೇಕು? ಪ್ರವಾದಿ ಮೂಲಕ ನಾವು ಕಲಿಯುವಂತಹ ಕೆಲವು ವಿಷಯಗಳನ್ನ ನಾನು ಸ್ವಲ್ಪ ಮಟ್ಟಿಗೆ ಮಂದಟ್ಟು ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಯಾರು ದೇವರ ಮುದ್ರೆಯನ್ನು ಹೊಂದಲಿಕ್ಕೆ ಸಾಧ್ಯ? ಒಬ್ಬ ಅಪನಂಬಿಗಸ್ತ, ಪ್ರಾಪಂಚಿಕ ಸಾಧ್ಯನಾ? ಅದಕ್ಕೆ ಆತನಿಗೆ ಸಾಧ್ಯವಾಗುತ್ತೋ? ಒಬ್ಬ ಬೇಜವಾಬ್ದಾರಿ ಉಳ್ಳ ಮನುಷ್ಯ, ದೇವರಾಜ್ಞೆಗಳನ್ನ ಕೈಗೊಂಡು ನಡೆದೇ ಇರುವಂಥ ಮನುಷ್ಯ ದೇವರಿಂದ ಮಾನ್ಯ ಮಾಡಲ್ಪಟ್ಟು ದೇವರ ಮುದ್ರೆಯನ್ನು ಹೊಂದುತ್ತಾನೋ? ಕೆಲವು ವಿಷಯದಲ್ಲಿ ದೇವರ ವಿಚಾರಗಳನ್ನ ತಾತ್ಸಾರ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ದೇವರ ಮುದ್ರೆಯನ್ನು ಹೊಂದಲಿಕ್ಕೆ ಸಾಧ್ಯವೋ? ಪ್ರಿಯರೇ, ನಾವು ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಏನು ಮಾಡಬಾರ್ದು? ಪ್ರೀತಿಸಬಾರ್ದು. ಲೋಕವನ್ನು ಪ್ರೀತಿಸಿದ್ರೆ ದೇವರ ಪ್ರೀತಿಯು ಅವನಲ್ಲಿ ಇಲ್ಲ. ದೇವ್ರನ್ನ ಪ್ರೀತಿ ಮಾಡದೇ ಇದ್ದವ್ರನ್ನ ದೇವರ ಮುದ್ರೆ ಹೊಂದುತ್ತಾನ. ದೇವರ ದಾಸರು ಮಾತ್ರ ಮುದ್ರೆಯನ್ನು ಪಡ್ಕೊಳ್ತಾರೆ ಎಂಬುದಾಗಿ ನಾವು ನೋಡಿದ್ವಿ. ಯಾರು ಲೋಕವನ್ನು, ಶರೀರವನ್ನು, ದುರಾತ್ಮನನ್ನು
ಗೆಲ್ಲೋದಿಲ್ವೋ ಅವರು ದೇವರ ಮುದ್ರೆಯನ್ನು ಹೊಂದಲಿಕ್ಕಾಗೋದಿಲ್ಲ. ಇದನ್ನು ಗೆಲ್ಲಬೇಕು, ಮೂರನ್ನು ಗೆಲ್ಲಬೇಕು. ಒಂದು, ನನ್ನಲ್ಲಿರುವಂತಹ ಸ್ವಭಾವ, ಶಾರೀರಿಕ ಸ್ವಭಾವ, ಶಾರೀರಿಕ ದುರಿಚ್ಛೆಗಳು. ಗಲಾತ್ಯ 5ನೇ ಅಧ್ಯಾಯ 18-21 ತನಕ ಓದ್ತೇವೆ. ಕ್ರೋಧ, ಕೋಪ, ಮತ್ಸರ, ಕಕ್ಷಭೇದ ಇತ್ಯಾದಿ, ಚಾಡಿ ಇತ್ಯಾದಿ ಎಲ್ಲವೂ ಕೂಡ, ಮಾಟ, ಹಗೆತನ, ವ್ಯಭಿಚಾರ ಎಲ್ಲವೂ ಸೇರಿಕೊಳ್ಳುತ್ತೆ. ಇದನ್ನು ನಾನು ಗೆಲ್ಲಬೇಕು, ಲೋಕವನ್ನು ಗೆಲ್ಲಬೇಕು. ಪ್ರಪಂಚದ ಏನು ಲೋಕ 21ನೇ ಅಧ್ಯಾಯ 34ನೇ ವಚನ ಹೇಳುತ್ತಲ್ಲ, ಏನು ಹೇಳುತ್ತೆ? ಲೋಕದ ಚಿಂತೆಗಳಿಂದಲೂ ಆಮೇಲೆ ಅತಿ ಭೋಜನದ ಮದಡಿನಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿನವು ಪಕ್ಕನೆ ನಿಮ್ಮ ಮೇಲೆ ಉರುಳಿನಂತೆ ಬಂದಿತು ಅಂತ ಹೇಳುತ್ತೆ. ಈ ಲೋಕದಲ್ಲಿ ತುಂಬಿರೋದೆಲ್ಲ ಏನು? ಬದುಕು ಬಾಳಿನ ಡಂಬ. ಏನು? ಕಣ್ಣಿನಾಶೆ, ಶರೀರನಾಶೆ, ಬದುಕು ಬಾಳಿನ ಡಂಬ. ಇವೆಲ್ಲವನ್ನು ಗೆದ್ದಿರಬೇಕು. ನನಗೆ ಆಸೆಗಳಿರಬಾರ್ದು ಈ ಲೋಕದಲ್ಲಿ ಬದುಕೋದಕ್ಕೆ. ಹಿರಿಕರು ಹೇಳಿದ್ರು, ಪ್ರಾರ್ಥನೆ ಮಾಡ್ತಾ ಹೇಳಿದ್ರು, ನಾವು ಪ್ರವಾಸಿಗಳು ಈ ಲೋಕದಲ್ಲಿ ಏನೇನು ಕೂಡಿಸಿಟ್ಕೊಳ್ಳೋಣ, ಒಂದಿನ ಬಿಟ್ಟು ಎಲ್ಲನೂ ಓಡಿ ಹೋಗ್ಬೇಕು. ಯಾವುದಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದೇವೆ? ಪ್ರವಾಸಿಗಳು, ಪರದೇಶಿಗಳು ನಾವು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಒಂದೊತ್ತು ಊಟ ಸಿಗ್ತಾ ಇದೆಯಾ? ಸಾಕು. ದೇವರು ನಮ್ಮನ್ನೆಂದು ಕಡಿಮೆ ಮಾಡೋದಿಲ್ಲ. ಕಡಿಮೆ ಮಾಡಿದ್ರೆ ಅವನ ಚಿತ್ತ, ಅದು ಆತನ ಮಹಿಮೆ ಆಗಲಿ. ನಾವು ಯಾವುದರ ಹಿಂದೆ ಬಿದ್ದಿದ್ದೇವೆ? ಲೋಕದಲ್ಲಿರುವಂತಹ ಚಿಂತೆ ಬಾಧೆಗಳಲ್ಲಿ ನಾವು ಸಿಲುಕಾಕೊಂಡಿದ್ದೇವೋ? ಸೈತಾನನಿಗೆ ಅದೇ ಬೇಕಾಗಿದೆ. ನಮಗೇನೋ ಇಕ್ಕಟ್ಟು ಬಂದ್ಬಿಡುತ್ತೆ, ಕೊರತೆ ಬಂದ್ಬಿಡುತ್ತೆ ಅಂತ ನಾವು ಹೆಣಗಾಡ್ತಾ ಇದ್ದೇವೋ? ಸೈತಾನನ ವರ್ಷದಲ್ಲಿ ನಾವು ಬಿದ್ದಿದ್ದೇವೆ. ಇಕ್ಕಟ್ಟು ಬರುತ್ತೆ, ಬಿಕ್ಕಟ್ಟು ಬರುತ್ತೆ, ಕೊರತೆನೂ ಇರುತ್ತೆ, ಎಲ್ಲ ದುಸ್ಥಿತಿನೂ ಬರುತ್ತೆ ಕ್ರೈಸ್ತರಿಗೆ. ಆದರೆ ಕ್ರಿಸ್ತನು ನಮ್ಮ ಜೊತೆಯಲ್ಲಿದ್ದರೆ ಅದು ಮಿಕ್ಕೆಲ್ಲದನ್ನು ಭರಿಸ್ಕೊಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರ ಕೈಗಳು ಅಶುದ್ಧವಾಗಿದೆಯೋ, ಯಾರ ಹೃದಯಗಳು ಶುದ್ಧವಲ್ವೋ, ಅವರು ಜೀವಸ್ವರೂಪನಾದ ದೇವರ ಮುದ್ರೆಯನ್ನು ಹೊಂದೋದಿಲ್ಲ. ಯಾರು ಪಾಪವನ್ನು ಆಲೋಚಿಸಿ ಪಾಪವನ್ನು ಮಾಡ್ತಾ ಇದ್ದಾರೋ ಅವರೆಲ್ಲರನ್ನೂ ದೇವರು ಬಿಟ್ಟು ಮುಂದೆ ಹೋಗ್ತಾನೆ. ಅವರು ಜೀವಸ್ವರೂಪನ ದೇವರ ಮುದ್ರೆಯನ್ನು ಹೊಂದೋದಿಲ್ಲ. ಯಾರು ತಮ್ಮ ಹೃದಯಗಳನ್ನು ದೇವರ ಮುಂದೆ ತಗ್ಗಿಸಿಕೊಂಡು ತಾವು ಪಶ್ಚಾತ್ತಾಪಪಟ್ಟು ಪಾಪಗಳನ್ನು ಒಪ್ಪಿಕೊಂಡು ಅವರು ದೇವರಿಗೆ ಮೊರೆ ಇಡ್ತಾ ಇದ್ದಾರೋ ಅವರು ದೇವರ ಆ ದಂಡನೆ ಕಾಲದಲ್ಲಿ ಸುರಕ್ಷತೆಯನ್ನು ಪಡ್ಕೊಳ್ಳೋದಕ್ಕೆ ಆ ಮುದ್ರೆಯನ್ನು ಹೊಂದುತ್ತಾರೆ. ಯಾರು ಯೇಸು ಕ್ರಿಸ್ತನ ಬರೋಣಕ್ಕೆ ಬಹಳ ಶ್ರದ್ಧೆಯಿಂದ ದೃಢವಾಗಿ ನಂಬಿ ಅದನ್ನು ಎದುರು ನೋಡ್ತಾ ಅದಕ್ಕೋಸ್ಕರ ಕಾದುಕೊಂಡು ತಮ್ಮನ್ನು ತಾವು ಒಪ್ಪಿಸ್ಕೊಟ್ಟಿದ್ದಾರೋ ಅವರು ಮಾತ್ರ ಆ 1,44,000 ಜನರಲ್ಲಿ ಎಣಿಸಲ್ಪಡ್ತಾರೆ. ಆದರೆ ಯಾರು ಬೆಳಕನ್ನು ಹೊಂದಿದ್ದಾಗ್ಯೂ ಅವರ ಮೇಲೆ ಬೆಳಕು ಚೆಲ್ಲಲ್ಪಟ್ಟಿದ್ದಾಗ್ಯೂ ಅವರು ಆ ಬೆಳಕಿನ ಪ್ರಕಾರ ನಡೆದು ತಮ್ಮ ಕೃತ್ಯಗಳನ್ನು ತೋರಿಸ್ಕೊಡ್ಬೇಕಾಗಿದ್ದಾಗ್ಯೂ ಪಾಪದ ಸೆಳವಿಗೆ ಸಿಕ್ಕು ತಮ್ಮ ಹೃದಯಗಳಲ್ಲಿ ಅನೇಕ ವಿಧವಾದಂತಹ ವಿಗ್ರಹಗಳನ್ನು ಧರಿಸಿಕೊಂಡು ತಮ್ಮ ಆತ್ಮಗಳನ್ನು ದೇವರ ಮುಂದೆ ಕಲುಷಿತ ಮಾಡ್ಕೊಂಡಿದ್ದಾರೋ, ಯಾರು ಪಾಪದ ಜೊತೆ ಸೇರಿ ಕಲುಷಿತರಾಗ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಮಧ್ಯರಾತ್ರಿಯ ಅಂಧಕಾರದಲ್ಲಿ ಬಿಡಲ್ಪಡ್ತಾರೆ. ಯಾಕೆಂತಂದರೆ ಅವರಿಗೆ ಉರಿತಾ ಇರುವಂತಹ ದೀವಿಗೆ, ಅಂದರೆ ಏನದು ದೀಪ ಇರೋದು, ಮಧ್ಯರಾತ್ರಿಯಲ್ಲಿ ಅವರ ದೀಪ ಆರಿ ಹೋಗುತ್ತೆ. ಪ್ರಿಯರೇ, ನಾನು ನೀವು ಕ್ರೈಸ್ತರಾಗಿದ್ದೇವೆ. ಯಾತಕ್ಕೋಸ್ಕರ ಕ್ರೈಸ್ತರಾಗಿದ್ದೇವೆ? ಈ ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ನಾನು ಹೊಂದಲಿಲ್ಲ ಅಂತಂದರೆ ನಾನು ಕ್ರೈಸ್ತನಾಗಿ ಬದುಕುತ್ತಿದ್ದೆ ಅಂತ ಪೌಲ ಹೇಳ್ತಾನೆ. 1 ಕೊರಿಂಥ 9ನೇ ಅಧ್ಯಾಯದಲ್ಲಿರಬೇಕು, ನಾನೇ ಇತರರನ್ನ ಹೋರಾಟಕ್ಕೆ ಕರೆದ ಮೇಲೆ ನಾನೇ ಯೋಗ್ಯನೆನಿಸಿಕೊಂಡೇನೋ ಎಂಬುದಾಗಿ ಹೇಳಿ ನನ್ನ ಮೈಯನ್ನು ಜಜ್ಜಿ ನಾನು ಸ್ವಾಧೀನಪಡಿಸ್ಕೊಂಡಿದ್ದೇನೆ ಅಂತ ಹೇಳಿ. ಪ್ರಿಯರೇ, ಇವತ್ತು ನಾನು ಹೋರಾಟದಲ್ಲಿದ್ದೇನೆ. ನಾನು ಜೀವಸ್ವರೂಪನಾದ ದೇವರ ಮುದ್ರೆಯನ್ನು ಹೊಂದುವಂತಹ ಆ ಹೋರಾಟದಲ್ಲಿದ್ದೇನೆ. ನೀವು, ನಾನು ಪ್ರಯಾಸ ಪಡ್ತೇನೆ. ನೀವು ಯಾರು ದೇವರ ಮುದ್ರೆಯನ್ನು ಹೊಂದೋದಿಲ್ಲ, ಯಾರು ತಮ್ಮ
ನೈತಿಕ ಬೀಳುವಿಕೆಯನ್ನು ಗುರುತಿಸಿ ಅದಕ್ಕೋಸ್ಕರ ದುಃಖ ಪಡೋದಿಲ್ವೋ, ತಾವು ಬಿದ್ದಿದ್ದೇವೆ ಅಂತ ಅಂದ್ಕೊಳ್ಳೋದಿಲ್ವೋ, ಅವರು ದೇವರ ಮುದ್ರೆಯನ್ನು ಹೊಂದೋದಕ್ಕಾಗುತ್ತೆ. ಇನ್ನೊಬ್ಬರು ಬಿದ್ದಿದಾರಲ್ಲ, ಇನ್ನೊಬ್ಬರು ಪಾಪದಲ್ಲಿದ್ದಾರಲ್ಲ ಅಂತ ಯಾರು ಗೋಳಿಡ್ತಾ ಇಲ್ವೋ ಅವರು ಮುದ್ರೆಯನ್ನು ಹೊಂದೋದಿಲ್ಲ. ಒಂದು ನಿಮಿಷ, ಯಾರಾದರೂ ತಪ್ಪಿನಲ್ಲಿದ್ದಾಗ ಅವ್ರನ್ನ ನೋಡಿ ನಾವು ನಗ್ತೇವೆ, ಯಾರಾದರೂ ತಪ್ಪಲ್ಲಿದ್ದಾಗ ಅವ್ರ ಬಗ್ಗೆ ನಾವು ಅವಹೇಳನೆ ಮಾಡ್ತೇವೆ, ಅವ್ರ ಬಗ್ಗೆ ಊರೆಲ್ಲ ಹೋಗಿ ಹೇಳ್ಕೊಂಡು ಬರ್ತೇವೆ. ತಪ್ಪಿನಲ್ಲಿರುವಂಥ ವ್ಯಕ್ತಿಗೋಸ್ಕರ ನಾವು ಕಣ್ಣೀರಿಟ್ಟು ಪ್ರಾರ್ಥಿಸೋದಿಲ್ಲ, ಅವ್ರನ್ನ ಹೋಗಿ ನಾವು ಎಚ್ಚರಪಡಿಸೋದಿಲ್ಲ ಅಂತಂದರೆ ಖಂಡಿತವಾಗಿ ದೇವರ ಮುದ್ರೆ ನಮ್ಮ ಮೇಲೆ ಬೀಳೋದಿಲ್ಲ. ನಿಮ್ಮ ಕೆಲಸದ ಸ್ಥಳದಲ್ಲಿ ಆಗಿರಲಿ, ನಿಮ್ಮ ಬಂಧುಗಳಲ್ಲಿ ಆಗಿರಲಿ, ನಿಮ್ಮ ಸ್ನೇಹಿತರಲ್ಲೇ ಆಗಿರಲಿ, ಸಭೆಗಳಲ್ಲಾಗಿರಲಿ, ನಾವು ಇನ್ನೊಬ್ಬರು ಪಾಪದಲ್ಲಿ ಬಿದ್ದಿದ್ದಾರೆ ಅಂತ ನಾವು ಮರುಗ್ತಾ ಇಲ್ಲ, ಅವ್ರ ಬಗ್ಗೆ ನಾವು ಎಚ್ಚರ ವಹಿಸ್ತಾ ಇಲ್ಲ, ಅವ್ರ ಬಗ್ಗೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ, ಅವ್ರ ಬಗ್ಗೆ ನಾವು ಕಾಳಜಿ ಹೊಂದಿಲ್ಲ ಅಂತಂದರೆ ದೇವರ ಸ್ವರೂಪ ದೇವರ ಮುದ್ರೆ ನಮ್ಮ ಮೇಲೆ ಒತ್ತಲ್ಪಡೋದಿಲ್ಲ. ನಮ್ಮ ಗುಣ ಸ್ವಭಾವದಲ್ಲಿ ಒಂದೇ ಒಂದು ದೋಷ, ಒಂದೇ ಒಂದು ಕಲೆ ಇದ್ದರೆ ನಾವು ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹೊಂದೋದಕ್ಕಾಗೋದಿಲ್ಲ. ಈಗ ಕೃಪೆಯ ಕಾಲ ಇರುವಾಗ ನಾವು ನಮ್ಮ ಸ್ವಭಾವಗಳಲ್ಲಿರುವಂತಹ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಕಾಲ, ನಮ್ಮ ಹೃದಯ ದೇವಾಲಯವನ್ನು ಎಲ್ಲ ವಿಧವಾದಂತಹ ಹೊಲಸುತನದಿಂದ ಶುದ್ಧಿ ಮಾಡಿಕೊಳ್ಳುವಂತಹ ಕಾಲ. ಆಮೇಲೆ ಮಾತ್ರ ದೇವರ ಹಿಂಗಾರು ಮಳೆ ಪ್ರಸನ್ನತೆ ನಮಗೆ ಒದಗಿಸಲ್ಪಡುತ್ತೆ. ಇಲ್ಲದೆ ಹೋದರೆ ನಾವು ಆ ಹಿಂಗಾರು ಮಳೆಯನ್ನು ಪಡೆಯೋದಿಲ್ಲ. ಹಿಂಗಾರು ಮಳೆ ಪಡೆದವರು ಮಾತ್ರ ಆ ದೇವರ ದಂಡನೆಯ ಕಾಲಗಳಲ್ಲಿ ಆಶ್ರಯವನ್ನು ಪಡೆದಿರ್ತಾರೆ. ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಪ್ರವಾದಿ ಪ್ರಶ್ನೆ ಕೇಳ್ತಾ ಇರೋದು ಹೀಗೆ: ಯಾವ ಮನುಷ್ಯನ ಮನಸ್ಸು ಕಲುಷಿತವಾಗಿರುತ್ತೋ, ಒಬ್ಬ ವ್ಯಭಿಚಾರಿಯಾಗಿರ್ತಾನೋ, ಒಬ್ಬ ಅಪಚಾರಿಯಾಗಿರ್ತಾನೋ, ಇನ್ನೊಬ್ಬನ ನೆರೆಯವನ ಹೆಂಡತಿಯ ಮೇಲೆ ಕಣ್ಣಿಡ್ತಾನೋ, ಅವನ ಮೇಲೆ ಜೀವ ಸ್ವರೂಪನಾದ ದೇವರ ಮುದ್ರೆ ಒತ್ತಲ್ಪಡುತ್ತೋ? ಪರಿಶುದ್ಧತೆ ಇಲ್ಲದೆ, ವಾಕ್ಯ ಏನು ಹೇಳುತ್ತೆ ಇಬ್ರಿಯದಲ್ಲಿ? ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲು ಯಾರ ಮೇಲೆ ದೇವರ ಮುದ್ರೆ ಒತ್ತಲ್ಪಡೋದಿಲ್ಲ? ಯಾರು ಲೋಕದ ಜೊತೆ ಸೇರಿ ಲೋಕದ ಪ್ರತಿರೂಪವನ್ನು ಪಡ್ಕೊಳ್ತಾ ಇದ್ದಾರೋ, ಯಾರು ಲೋಕದ ಜೊತೆ ಸೇರಿ ಲೋಕದ ಪ್ರತಿರೂಪ. ಇವತ್ತು ನಾವು ಸಭಾಶಾಲೆಯಲ್ಲಿ ಯೇಸು ಕ್ರಿಸ್ತ ದೇವರ ಪ್ರತಿರೂಪವನ್ನು ನಾವು ಕಲಿತು ಲೋಕದ ಪ್ರತಿರೂಪವನ್ನು ನಾವು ಪಡ್ಕೊಳ್ತಾ ಇದ್ದೇವೆ. ನಾವು ತಿನ್ನೋದು, ನಾವು ಉಣ್ಣೋದು, ನಾವು ತೊಟ್ಕೊಳ್ಳೋದು, ನಮ್ಮ ವಾಸ, ನಮ್ಮ ಗಮನ, ನಮ್ಮ ಆಚಾರಗಳು, ವಿಚಾರಗಳು ಲೋಕದ ಮಾದರಿಯಲ್ಲಿರೋದಾದರೆ ಅವರು ಮೃಗದ ಗುರುತಿಗೆ ತಯಾರಾಗ್ತಾರೆ. ಅವ್ರು ಯಾವುದಕ್ಕೆ ತಯಾರಾಗ್ತಾ ಇದ್ದಾರೆ? ಮೃಗದ ಗುರುತು. ಮೃಗದ ಗುರುತು ಅಂದರೆ ಭಾನುವಾರ ಆಚರಣೆ. ಖಂಡಿತವಾಗಿ ನಮ್ಮಲ್ಲಿ ಕುಳಿತಿರುವವರು ಲೋಕವನ್ನು ಬಿಡದೆ ಹೋದರೆ ಬಹುತೇಕರು ಭಾನುವಾರ ಆಚರಣೆಗೆ ಒಳಪಟ್ಟು ದೇವರನ್ನು ನಿರಾಕರಿಸಿ ಜೀವಸ್ವರೂಪನಾದ ದೇವರ ಮುದ್ರೆಯನ್ನು ತಪ್ಪಿಸ್ಕೊಳ್ತಾರೆ. ಆದರೆ ತಮ್ಮನ್ನು ತಾವು ನಿರಾಕರಿಸಿಕೊಂಡು ನನ್ನಲ್ಲಿ ಯಾವುದೇ ಒಳ್ಳೆತನ ಇಲ್ಲ, ನಾವು ಯೋಗ್ಯರಲ್ಲ, ನನ್ನಲ್ಲಿ ಯಾವುದೇ ಭರವಸೆ ಇಡುವಂಥದ್ದು ಏನೂ ಇಲ್ಲ ಅಂತ ಯಾರು ಕಳಕಳಿಯಿಂದ ತಮ್ಮನ್ನು ತಾವು ತಗ್ಗಿಸ್ಕೊಂಡು ದೇವರೆದುರಿಗೆ ತಮ್ಮ ಪಾಪಗಳನ್ನು ದೀನರಾಗಿ ಅರಿಕೆ ಮಾಡಿ ಪಶ್ಚಾತ್ತಾಪಪಟ್ಟು ದೇವರಿಗೆ ಎಲ್ಲ ಪಾಪಗಳನ್ನು ಒಪ್ಪಿಸ್ಕೊಡ್ತಾರೋ, ಮುಂದೆ ಪಾಪ ಮಾಡದೆ ಜೀವನ ಮಾಡ್ತಾರೋ, ಅವರು ಮಾತ್ರ ದೇವರ ಸನ್ನಿಧಿಯಲ್ಲಿ ಆ ಯೋಗ್ಯರಾಗಿ ಕಂಡುಬಂದು ಆ ಮುದ್ರೆಯನ್ನು ಹೊಂದೋದಕ್ಕೆ ತಯಾರಾಗ್ತಾ ಇರ್ತಾರೆ. ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಯಾವೊಬ್ಬ ಅಶುದ್ಧವಾದ ಮನಸ್ಸು, ಹೆಣ್ಣು ಅಥವಾ ಗಂಡು ಯಾರೂ ಹೊಂದಲಿಕ್ಕಾಗೋದಿಲ್ಲ. ಈ ಲೋಕವನ್ನು ಪ್ರೀತಿಸಿ ಲೋಕದಲ್ಲಿ ಮಹೋನ್ನತ ಸ್ಥಾನಗಳಲ್ಲಿ ನಾನು ನೆಲೆಗೊಳ್ಳಬೇಕು ಅನ್ನುವಂಥ ವ್ಯಕ್ತಿಯ ಮೇಲೆ ಆ ಮುದ್ರೆ ಒತ್ತಲ್ಪಡೋದಿಲ್ಲ. ಈ ಮುದ್ರೆಯನ್ನು ಹೊಂದಬೇಕಂತಂದರೆ ಈ ಲೋಕದಲ್ಲಿ ನಾವು ದೇವರ ಮುಂದೆ ನಿಷ್ಕಳಂಕ ಮಕ್ಕಳಾಗಿ ಇರಬೇಕು.
ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ. ನಾನು ಯಾವ ನಿಮ್ಮ ಪರಲೋಕದಲ್ಲಿರುವ ನಿಮ್ಮ ತಂದೆ ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಬೇಕು. ಮತ್ತಾಯ 5:48. ಹೌದು, 5:48. ದೋಷವಿಲ್ಲದವರಾಗಿರಬೇಕು. ಯೇಸು ಕ್ರಿಸ್ತ ಸಭೆಯನ್ನು ಪಾಲಿಸುವುದಕ್ಕೋಸ್ಕರ ಎಫೆಸ 5ನೇ ಅಧ್ಯಾಯದಲ್ಲಿ 25ರಿಂದ 27ನೇ ವಚನದಲ್ಲಿ ಓದ್ತೇವೆ. ಏನಂತ ಓದ್ತೇವೆ? ಈ ಸಭೆಯಲ್ಲಿ ಸುಕ್ಕು, ಕಳಂಕ ಮುಂತಾದ ಯಾವ ದೋಷವೂ ಇಲ್ಲದಂತೆ ತನ್ನ ಎದುರಿನಲ್ಲಿ ನಿಲ್ಲಿಸ್ಕೊಳ್ಬೇಕು ಅಂತ ಯೇಸು ಕ್ರಿಸ್ತ ಈ ಸಭೆಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಸುಕ್ಕು, ಕಳಂಕ ಮುಂತಾದ ಯಾವ ದೋಷನೂ ಇಲ್ಲದೆ, ಒಂದು ದೋಷ ಇಲ್ಲದೆ. ನಾವು ಯೋಚನೆ ಮಾಡ್ತೇವೆ, ಪಾಪ ಇಲ್ಲದೆ ಇರೋರು ಯಾರು ಅಂತ. ನಾನೇ ಆಗಿರ್ಬೇಕು. ಯಾಕೆಂದ್ರೆ ಯೇಸು ಕ್ರಿಸ್ತ ಸತ್ತಿದ್ದೆ ನಾನು ಹಾಗಿರಬೇಕು ಅನ್ನೋದಕ್ಕೋಸ್ಕರ. ಯೇಸು ಕ್ರಿಸ್ತ ಈಗ ಪರಲೋಕದಲ್ಲಿ ಬೇಡ್ಕೊಳ್ತಾ ಇರೋದು ನಾನು ಪಾಪವಿಲ್ಲದವನಾಗಿರಬೇಕು ಅನ್ನೋದಕ್ಕೋಸ್ಕರನೇ, ನನ್ನನ್ನು ಬಲಪಡಿಸುವುದಕ್ಕೋಸ್ಕರವೇ ಆತನು ಬೇಡ್ತಾ ಇದ್ದಾನೆ. ಅದನ್ನೇ ಪೌಲ ಹೇಳದ್ದು, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಮತ್ತು ಇನ್ನೇನು ಕಡಿಮೆ ಆಗಿರೋದು ನಮಗೆ? ನಂಬ್ತಾ ಇಲ್ಲ ಯೇಸು ಕ್ರಿಸ್ತ. ಚರ್ಚೆ ಬರ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ, ಎಲ್ಲನೂ ಮಾಡ್ತಾ ಇದ್ದೀವಿ, ಕ್ರಿಸ್ತನನ್ನು ನಂಬ್ತಾ ಇದ್ದೀವಿ. ಯಾಕೆಂತಂದರೆ ಪಾಪ ಮಾಡ್ತಾ ಇದ್ದೇವೆ ಅಂತಂದರೆ ಕ್ರಿಸ್ತನನ್ನು ನಾವು ನಂಬ್ತಾ ಇದ್ದೀವಿ. ನಂಬಿಲ್ಲ, ಗೊತ್ತಿಲ್ಲ ಕ್ರಿಸ್ತನ್ ಯಾರು ಅಂತ. ಈಗ ಸಿದ್ಧ ಮಾಡಿಕೊಳ್ಳುವಂತಹ ಸಮಯ. ಎಂತಹ ಸಮಯ? ಈಗ ಸಿದ್ಧ ಮಾಡಿಕೊಳ್ಳುವಂತಹ ಸಮಯ. ಹೇಗೆ ಸಿದ್ಧ ಮಾಡಿಕೊಳ್ಳೋದು? ನಾವು ಇವಾಗಲೇ ಓದಿದ್ವಿ. ಲೋಕವನ್ನು ಬಿಡಬೇಕು, ಪಾಪವನ್ನು ಬಿಡಬೇಕು, ಸ್ವಾರ್ಥವನ್ನು ಬಿಡಬೇಕು, ಪ್ರಾಪಂಚಿಕತೆಯನ್ನು ಬಿಡಬೇಕು, ಪ್ರಾಪಂಚಿಕ ಒಲವುಗಳನ್ನು ಬಿಡಬೇಕು, ಅದರ ರೂಪಗಳನ್ನು ಬಿಡಬೇಕು. ನಾವು ಲೋಕನ ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂತಂದರೆ ನಾವು ಇಲ್ಲೇ ಪರ್ಮನೆಂಟ್, ಇಲ್ಲೇ ನಾವು ಖಾಯಮಾಗಿರ್ತೇವೆ ಅಂತ ಅನ್ಕೊಂಡ್ಬಿಟ್ಟಿರ್ತೇವೆ. ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ನಮ್ಮ ಕುಟುಂಬ ಏನು ಮಾಡ್ತಾ ಇದೆ? ನಾವು ಯಾತಕ್ಕೋಸ್ಕರ ಬದುಕಿದ್ದೇವೆ? ನಾವು ಏನು ಜೀವನ ಮಾಡ್ತಾ ಇದ್ದೇವೆ? ನಾವು ಈ ಮುದ್ರೆ ಹೊಂದುವ ಆಧಾರದಲ್ಲಿ ಯೋಚನೆ ಮಾಡಲಿಲ್ಲ ಅಂತಂದರೆ ಖಂಡಿತವಾಗಿ ನಾವು ತಪ್ಪಿ ಹೋಗ್ತೇವೆ. ಹಗಲು ರಾತ್ರಿ ಎಚ್ಚರವಿದ್ದು ನೀವು ಪ್ರಾರ್ಥನೆ ಮಾಡಿ. ಏನಕ್ಕೋಸ್ಕರ? ಆ ಮುದ್ರೆ ಹೊಂದಿಸ್ಕೊಳ್ಳೋದಕ್ಕೋಸ್ಕರ. ನಾವು ಪರಿಶುದ್ಧರಾಗಿರಬೇಕು ಮುದ್ರೆ ಹೊಂದುವುದಕ್ಕೋಸ್ಕರ. ನೋಡಿ, ದೇವರ ಸ್ವರೂಪನ, ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹೊಂದಬೇಕು ಅಂತಂದರೆ ನಾನು ದೇವರ ಪ್ರತಿ ರೂಪದಲ್ಲಿರಬೇಕು. ಅದನ್ನು ತೋರಿಸ್ಕೊಳ್ಳಿಕ್ಕೋಸ್ಕರವೇ ಯೇಸು ಕ್ರಿಸ್ತನ್ ಬಂದಿದ್ದು. ನಾನು ಕ್ರಿಸ್ತನ ಹೋಲಿಕೆ ಮೇರೆಗೆ ಇರಲಿಲ್ಲ ಅಂತಂದರೆ ನಾನು ಮುದ್ರೆಯನ್ನು ಹೇಗೆ ಪಡಲಿಕ್ಕೆ ಸಾಧ್ಯ? ಎಷ್ಟು ಜನ ಸೀಲ್ ನೋಡಿದ್ದೇವೆ ನಾವು? ಯಾವ್ದಾದ್ರು ಆಫೀಸರ್ ಸೀಲ್ ಒತ್ತೋದನ್ನು ನೋಡಿದ್ದೇವೆ, ಬಳಸಿದ್ದೇವೆ. ಅಥವಾ ಸೀಲ್ ಒತ್ತಿರೋದನ್ನು ಬಹುಶಃ ಎಲ್ಲರಿಗೂ ಬರ್ತ್ ಸರ್ಟಿಫಿಕೇಟ್ ನೋಡಿರ್ತೇವೆ, ಡೆತ್ ಸರ್ಟಿಫಿಕೇಟ್ ನೋಡಿರ್ತೇವೆ. ಯಾವುದೋ ಒಂದು ಸೀಲ್ ಒತ್ತಿರುವಂತಹ ಸರ್ಕಾರಿ ಒಂದು ದಾಖಲೆ ಪತ್ರವನ್ನು ನಾವು ನೋಡಿರ್ತೇವೆ. ಸೀಲ್ ಹೇಗಿರುತ್ತೆ? ಅದು ಅಲ್ಲಿ ಬರೆದಿರೋ, ಅಲ್ಲಿ ಒತ್ತಲ್ಪಟ್ಟಂತಹ ಮುದ್ರೆ, ಆ ಮುದ್ರೆಯ ಪ್ರತಿರೂಪದಲ್ಲಿರುತ್ತೆ. ಆ ಮುದ್ರೆ ಹೇಗಿರುತ್ತೋ ಅದರ ಪ್ರತಿರೂಪದಲ್ಲಿ ಆ ಮುದ್ರೆ, ಒತ್ತಲ್ಪಟ್ಟಿರುವಂತಹ ಮುದ್ರೆ ಇರುತ್ತೆ. ಹೌದಲ್ಲ? ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓಹ್ ಇದು ಅಧಿಕಾರವುಳ್ಳ ಪತ್ರ ಅಂತ. ಅದನ್ನು ಯಾರೂ ಕೂಡ ಇದು ಅಲ್ಲ, ಇದು ತಪ್ಪು, ಅಥವಾ ಇದು ಏನದು ಫೇಕ್, ಇದು ಅಸಲಲ್ಲ, ಇದು ನಕಲಿ ಅಂತ ಯಾರು ಹೇಳಲಿಕ್ಕಾಗೋದಿಲ್ಲ. ಈಗ ದೇವಸ್ವರೂಪನಾದ ಜೀವಸ್ವರೂಪನಾದ ದೇವರ ಮುದ್ರೆ ನನ್ನಲ್ಲಿ ಹೊಂದಬೇಕಂತಂದರೆ ನಾನು ನಕಲಿ ಆಗಿರಬಾರ್ದು. ಹೇಳ್ಕೊಳ್ಳೋದಕ್ಕೋಸ್ಕರ ಕ್ರೈಸ್ತ, ಆಚರಣೆಯಲ್ಲೆಲ್ಲ ಲೌಕಿಕ, ಬಯಕೆಯಲ್ಲಿ ಲೌಕಿಕ, ಆಯ್ಕೆಗಳಲ್ಲಿ ಲೌಕಿಕ, ಮಾತಿನಲ್ಲಿ ಲೌಕಿಕ. ಈಗ ಸಮಯ ಜಾಸ್ತಿ ಇಲ್ಲದೆ ಇರೋದ್ರಿಂದ ಪ್ರಕಟಣೆ 14ನೇ ಅಧ್ಯಾಯಕ್ಕೆ ಹೋಗೋಣ. ನಾವಿವತ್ತು ಎಲ್ಲ ವಿಷಯಗಳನ್ನು ಕಲಿಯೋದಕ್ಕಾಗೋದಿಲ್ಲ. ಒಂದೇ ಒಂದು ವಿಷಯವನ್ನು ನಮ್ಮನ್ನು ಬಹಳವಾಗಿ ಕಾಡ್ತಾ ಇರುವಂಥ ವಿಷಯವನ್ನು ನಾವಿವತ್ತು ಎತ್ಕೊಂಡು ಈ ದೇವರ ಮುದ್ರೆಯನ್ನು ಹೊಂದುವವರ
ಸ್ವಭಾವ ಏನು ಅನ್ನೋದನ್ನು ನಾವು ಕಲ್ತ್ಕೊಳ್ಳುವ. ಈ ದೇವರ ಮುದ್ರೆಯನ್ನು ಹೊಂದುವವರು ಯಾರು? 14ನೇ 1ನೇ ವಚನ. ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚೀಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಅಂದರೆ ಈ ಮುದ್ರೆ ಹೊಂದಿದವರು ಪರಲೋಕ ರಾಜ್ಯ ಸೇರ್ತಾರೆ ಅಂತ 14ನೇ ವಚನದಲ್ಲಿ ಹೇಳ್ತಾರೆ. ಅಲ್ಲಿ ದೇವರ ಎದುರಿಗೆ ನಿಂತಿರ್ತಾರೆ. ಅವನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆ ಹೆಸರು ಬರೆಯಲ್ಪಟ್ಟಿದ್ದವು. ಹೆಸರು ಅಂದರೆ ಸ್ವಭಾವ. ನನ್ನ ಮೆದುಳಿನಲ್ಲಿ ದೇವರ ಸ್ವಭಾವ ನೆಲೆಗೊಂಡಿದ್ದರೆ ನಾನು ಆ ಪರಲೋಕ ಸನ್ನಿಧಾನದಲ್ಲಿ ನಿಂತಿರ್ತೇನೆ. ಎಷ್ಟು ಜನ ಇದ್ರು? 1,44,000 ಮಂದಿ ಇದ್ರು. ಇವ್ರು ಏನು ಇತ್ಯಾದಿ ಎಲ್ಲವನ್ನ ನೀವು ಓದ್ಕೊಳ್ಳಿ. 4ನೇ ವಚನ, ಇವರು ಕನ್ಯೆಯರಂತೆ ನಿಷ್ಕಳಂಕರು. ಕನ್ಯೆಯರಂತೆ ನಿಷ್ಕಳಂಕರು ಅಂತಂದರೆ, ಕನ್ಯೆ ಅಂತಂದರೆ ವ್ಯಭಿಚಾರ ಮಾಡದೇ ಇರುವಂಥವಳು, ಅಥವಾ ಇನ್ನು ಮೊದಲಿಂಗನನ್ನು ಎದುರು ನೋಡ್ತಾ ಇರೋಳು. ನಾವು ಲೋಕವನ್ನು ಅನುಸರಿಸಿದ್ರೆ ನಾವು ವ್ಯಭಿಚಾರ ಮಾಡ್ತೇವೆ. ಯಾಕೋಬ 4:4 ಹೇಳುತ್ತೆ. ನಾವು ಲೋಕವನ್ನು ಅನುಸರಿಸದೆ ಕ್ರಿಸ್ತನಿಗೋಸ್ಕರ ನಮ್ಮ ದೇಹ, ಮನಸ್ಸು, ಆತ್ಮಗಳನ್ನು ಶುದ್ಧವಾಗಿ ಇಟ್ಕೊಂಡು ನಾವು ಕಾದ್ಕೊಂಡಿದ್ರೆ ನಾವು ಕನ್ನಿಕೆಯರು. ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ಈ ಲೋಕದಲ್ಲಿ ಆತನ ಹಿಂದೆ ಹೋಗ್ತಾ ಇದ್ದರೆ ಪರಲೋಕದಲ್ಲಿ ಆತನ ಹಿಂದೆ ಹೋಗ್ತಾರೆ. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು. ಇವರು ಜನರ ಮಧ್ಯದಿಂದ ಕೊಂಡುಕೊಳ್ಳಲ್ಪಟ್ಟವರು. ದೇವರು ಇವರನ್ನು ಆರಿಸ್ಕೊಂಡಿದ್ದಾನೆ. ಸ್ವಕೀಯ ಜನರು ಇವರು. ಯಾರಿವರು? ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ. ಇವರು ನಿರ್ದೋಷಿಗಳಾಗಿದ್ದಾರೆ. ಇವರಲ್ಲಿ ಏನು ಸಿಕ್ಕಲಿಲ್ಲ? ಸುಳ್ಳು ಸಿಕ್ಕಲಿಲ್ಲ. ಇವರು ನಿರ್ದೋಷಿಗಳಾಗಿದ್ದಾರೆ. ಇವತ್ತು ಆ ದೇವರ ಮುದ್ರೆಯನ್ನು ಹೊಂದಲಿಕ್ಕೆ ನಾವೇನೇನು ಮಾಡಬೇಕು ಎಲ್ಲವನ್ನು ನಾನು ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಅದನ್ನು ನೀವೇ ಹುಡುಕಿ ಕಂಡುಕೊಳ್ಬೇಕು. ಅದು ದೇವರು ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿ. ನಾನು ಹುಡ್ಕೊಂಡು ಕಂಡುಕೊಳ್ಬೇಕು. ಆದರೆ ಒಂದು ವಿಷಯವನ್ನು ನಾವಿವತ್ತು ಚರ್ಚೆ ಮಾಡ್ತೇವೆ. ಏನಪ್ಪ ಅಂದರೆ, ಪ್ರಕಟಣೆ 14ನೇ ಅಧ್ಯಾಯ 5ನೇ ವಚನದಲ್ಲಿ ಓದಿ. ಇಂಗ್ಲೀಷಲ್ಲಿ ಬರೆದಿರುವಂಥದ್ದು ಕನ್ನಡದಲ್ಲಿ ಬರೆದಿಲ್ಲ. ಇಂಗ್ಲೀಷಲ್ಲಿ ಹೀಗೆ ಹೇಳುತ್ತೆ, ಆ್ಯಂಡ್ ಇನ್ ದೇರ್ ಮೌತ್ ವಾಸ್ ಫೌಂಡ್ ನೋ ಗೈಲ್, ಫಾರ್ ದೇ ಆರ್ ವಿತೌಟ್ ಫಾಲ್ಟ್ ಬಿಫೋರ್ ದ ಥ್ರೋನ್ ಆಫ್ ಗಾಡ್. ದೇವರ ಸಿಂಹಾಸನದ ಎದುರಿನಲ್ಲಿ ಅವರು ದೋಷವಿಲ್ಲದವರಾಗಿದ್ದಾರೆ ಅಂತ ಹೇಳುತ್ತೆ 5ನೇ ವಚನ. ಅವರ ಬಾಯಲ್ಲಿ ಗೈಲ್, ವಂಚನೆ ಸಿಕ್ಕಲಿಲ್ಲ. ಏನು ಸಿಕ್ಕಲಿಲ್ಲ? ಮೋಸ, ಕಪಟ. ಗೈಲ್, GUIL, ಗೈಲ್. ವಂಚನೆ ಇಲ್ಲ, ಕಪಟ ಇಲ್ಲ, ಮೋಸ ಇಲ್ಲ. ಪ್ರಿಯರೇ, ಅವರು ದೇವರ ಸಿಂಹಾಸನದ ಎದುರಿಗೆ ನಿರ್ದೋಷಿಗಳಾಗಿರ್ತಾರೆ. ನಾನು ಏನಾಗಿದ್ದೇನೆ? ನಾನು ಯಾವ ಸ್ಥಿತಿಯಲ್ಲಿದ್ದೇನೆ? ಖಂಡಿತ ನಾವೆಲ್ಲರೂ, ಯಾರೂ ಕೂಡ ಈ ಭೂಮಿ ಮೇಲೆ ನೀತಿವಂತರು ಅಂತ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ನಾವು ನೀತಿವಂತರಾಗಿರ್ಬೇಕು. ನಾನು ಹೇಳ್ಕೊಳ್ಳೋದು ಬೇಡ, ಆದರೆ ನಾನು ನೀತಿವಂತನಾಗಿರ್ಬೇಕು. ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಆದರೆ ನಾನು ನೀತಿವಂತನಾಗಿರ್ಬೇಕು. ಯಾಕೆಂದರೆ ಅಲ್ಲಿ ನಿಂತ್ಕೊಳ್ಳೋರು ನಿರ್ದೋಷಿಗಳಾಗಿರ್ತಾರೆ. ಯಾವುದರಲ್ಲಿಯೂ ದೋಷ ಇಲ್ಲದೆ ಇರುವಂಥವ್ರು. ಒಂದು ಪೇತ್ರ 2:22 ಯೇಸು ಕ್ರಿಸ್ತನ ಬಗ್ಗೆ ಹೇಳುತ್ತೆ ಇದು. ಒಂದು ಪೇತ್ರ 2:22. ನಾನಿವಾಗ ಈ ದಿನದ ನಿರ್ದಿಷ್ಟ ವಿಷಯಕ್ಕೆ ಹೋಗ್ತಾ ಇದ್ದೇನೆ. 1 ಪೇತ್ರ 2:22. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಪ್ರಿಯರೇ, ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳೋದಕ್ಕಿಂತ ಮುಂಚೆ ನಾವೆಲ್ಲರೂ ಪಾಪಿಗಳೇ. ಆದರೆ ಯೇಸು ಕ್ರಿಸ್ತನನ್ನು ಕಂಡುಕೊಂಡ ಮೇಲೆ ಯೇಸು ಕ್ರಿಸ್ತನು ಹೇಗೆ ಪಾಪವಿಲ್ಲದವನಾಗಿದ್ದನೋ ಹಾಗೆ ನಾವು ಕೂಡ ಪಾಪವಿಲ್ಲದವರಾಗಿರ್ಬೇಕು.
ಯಾಕೆಂದರೆ ವಾಕ್ಯ ಹೇಳುತ್ತೆ, ಆತನು ಪ್ರತ್ಯಕ್ಷನಾಗುವಾಗ ಆತನ ಇರುವ ಹಾಗೆಯೇ ನಾವು ಆತನನ್ನು ನೋಡ್ತೇವೆ ಅಂತ. ಆತನು ಹೇಗಿರ್ತಾನೋ ಹಾಗೆ ನಾವು ಆತನನ್ನು ನೋಡ್ತೇವೆ. ಆತನು ನಮ್ಮನ್ನು ನೋಡ್ತಾನೆ. ಅವನಲ್ಲಿ ಯಾವುದೇ ಅಪರಾಧ ಇರಲಿಲ್ಲ, ಪಾಪ ಇರಲಿಲ್ಲ. ಅವನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬಾಯಿ ಏನಕ್ಕೆ ಬಳಸ್ತೇವೆ ನಾವು ಬಾಯಿಯನ್ನು? ಏನಕ್ಕೆ ಬಳಸ್ತೇವೆ ನಾವು ಬಾಯಿಯನ್ನು? ಇರಲಿ. ಇವಾಗ ಜಫನ್ಯ 3:13 ಹೋಗೋಣ. ಹಳೆ ಒಡಂಬಡಿಕೆಯಲ್ಲಿ ಜಫನ್ಯನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 13ನೇ ವಚನ. ಇಲ್ಲಿ ಇಸ್ರಾಯೇಲರಲ್ಲಿ ಉಳಿದವರ ಬಗ್ಗೆ ಮಾತಾಡ್ತಾ ಇದೆ. ಇಸ್ರಾಯೇಲ್ರೆಲ್ಲರೂ ರಕ್ಷಣೆ ಹೊಂದೋದಿಲ್ಲ. ಸೆವೆಂತ್ ಡೇ ಅಡ್ವೆಂಟಿಸ್ಟರೆಲ್ಲರೂ ರಕ್ಷಣೆ ಹೊಂದೋದಿಲ್ಲ. ಕ್ರೈಸ್ತರೆಲ್ಲರೂ ಕೂಡ ರಕ್ಷಣೆ ಹೊಂದೋದಿಲ್ಲ. ಯಾರು ರಕ್ಷಣೆ ಹೊಂದುತ್ತಾರೆ? ಜಫನ್ಯ 3:13. ಇಸ್ರಾಯೇಲಿನಲ್ಲಿ ಉಳಿದವರು, ಶೇಷ ಸಭೆ ಅನ್ಕೊಳ್ತೀವಲ್ಲ, ಶೇಷ ಸಭೆಯಲ್ಲಿ ಶೇಷ ಮಾತ್ರದವರು ಮಾತ್ರ ರಕ್ಷಣೆ ಹೊಂದುತ್ತಾರೆ. ಶೇಷ ಸಭೆ ಎಲ್ಲವೂ ರಕ್ಷಣೆ ಹೊಂದೋದಿಲ್ಲ. ಶೇಷದಲ್ಲಿ ಶೇಷ, ಉಳಿದ ಶೇಷ, ಇವರು ಮಾತ್ರ ರಕ್ಷಣೆ ಹೊಂದ್ತಾರೆ. ಓದಿ, ಇಸ್ರಾಯೇಲಿನಲ್ಲಿ ಉಳಿದವರು ಅನ್ಯಾಯವನ್ನು ಮಾಡರು, ಸುಳ್ಳಾಡರು, ಅವರ ಬಾಯಲ್ಲಿ ಮೋಸದ ನಾಲಿಗೆಯೂ ಇರದು. ಎಷ್ಟೊಂದು ಕೆಟ್ಟತನನ ನಾವು ಎಷ್ಟೊಂದಲ್ಲ, ಎಲ್ಲ ಕೆಟ್ಟತನನ್ನು ನಾವು ಬಿಡಬೇಕು. ಪ್ರಾಪಂಚಿಕತೆಯನ್ನು ಬಿಡಬೇಕು. ಸ್ವಮೋಸವನ್ನು, ಸ್ವಪ್ರೀತಿಯನ್ನು ನಾವು ಬಿಡಬೇಕು. ಎಲ್ಲವೂ ಸರಿ. ಒಂದನ್ನು ನಾವು ನಿರ್ದಿಷ್ಟವಾಗಿ ಇವತ್ತು ಪರಿಗಣಿಸಿ ನೋಡ್ತಾ ಇರುವಂಥದ್ದು ವಿಷಯ ಏನಪ್ಪ ಅಂದರೆ, ನನ್ನ ಬಾಯನ್ನು ನಾನು ಏನಕ್ಕೆ ಉಪಯೋಗಿಸ್ತಾ ಇದ್ದೇನೆ? ನನ್ನ ನಾಲಿಗೆಯನ್ನು ನಾನು ಏನಕ್ಕೆ ಉಪಯೋಗಿಸ್ತಾ ಇದ್ದೇನೆ? ನನ್ನ ನಾಲಿಗೆಯಲ್ಲಿ ಮೋಸ, ವಂಚನೆ, ಕಪಟ ಇದೆಯೋ? ಹೊರಗಡೆ ಒಂದು ಮಾತಾಡಿ ಒಳಗಡೆ ಬೇರೇನನ್ನೋ ಮಾತಾಡ್ತಾ ಇದ್ದೇನೋ? ಅವರ ಬಾಯಲ್ಲಿ ವಂಚನೆ ಸಿಕ್ಕಲಿಲ್ಲ ಅಂತ ಹೇಳುತ್ತೆ. ಅಂದರೆ ಯೇಸು ಕ್ರಿಸ್ತನು ನಮ್ಮ ಹೃದಯಗಳನ್ನ ನೋಡ್ತಾ ಇದ್ದಾನೆ. ಮುದ್ರೆ ಹೊತ್ತೋದಕ್ಕಿಂತ ಮುಂಚೆ ಕೊಲೊಸ್ಸೆ 4:6. ಕೊಲೊಸ್ಸೆ 4:6. ಬಾಯಿ ಹೇಗಿರಬೇಕು? ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಸಂಭಾಷಣೆ ಹೇಗಿರಬೇಕು? ಇಂಪಾಗಿಯೂ ರಸವತ್ತಾಗಿಯೂ ಇರಬೇಕು. ಎಫೆಸ 4:29. ನಮ್ಮ ಮಾತು ಏನಕ್ಕೋಸ್ಕರ ಇರಬೇಕು? ಬಹಳ ಕಠಿಣವಾದ ವಚನ ಇದು. ಎಫೆಸ 4:29. ಬೈಬಲ್ ಇದ್ದವರೆಲ್ಲರೂ ತೆಗೆದು ಓದಿ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಮುಂದೆ ಸಾಕು ನೋಡಿ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ಅಭಿವೃದ್ಧಿ ಉಂಟು ಮಾಡುವ ಕಾಲೋಚಿತವಾದ ಮಾತು ಇದ್ದರೆ ನಿಮಗೋಸ್ಕರ ಅಲ್ಲ, ಕೇಳುವವರ ಹಿತಕ್ಕೋಸ್ಕರ ಅದನ್ನು ಆಡಿರಿ. ದಿನ ಬೆಳಿಗ್ಗೆ ಎದ್ದು ಫೋನ್ ಮಾಡಿಬಿಟ್ಟು ಊಟ ಆಯಿತಾ, ತಿಂಡಿ ಆಯಿತಾ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಅಲ್ಲ. ನನ್ನ ಮೊಬೈಲ್ಗಳಿಗೆ ಎಷ್ಟೊಂದು ಸಂದೇಶಗಳು ಬರ್ತವೆ. ಏನು ಮಾಡೋಕ್ಕಾಗುತ್ತೆ? ಪಾಪ ಅವ್ರು ಏನೋ ಪ್ರೀತಿಯಿಂದ ಕಳಿಸ್ತಾರೆ, ನಾನು ಸುಮ್ಮನೆ ಬಿಡ್ತೀನಿ, ಏನು ಮಾಡಲಿಕ್ಕಾಗಲ್ಲ ಅಂತ. ನನ್ನ ಮಾತು ವ್ಯರ್ಥವಾಗಿ ಆಚೆ ಬರಬಾರ್ದು. ಕೇಳುವವರ ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡುವಂಥ ಮಾತು ಇದ್ದರೆ ಕಾಲೋಚಿತವಾದ ಮಾತಿರಬೇಕು. ಅದು ಸುಮ್ಮನೆ ಮಾತಲ್ಲ, ಕಾಲೋಚಿತವಾದ ಮಾತಿದ್ದರೆ ಅದನ್ನು ಕೇಳುವವರ ಹಿತಕ್ಕೋಸ್ಕರ ಆಡ್ರಿ. ಅವರಲ್ಲಿ ಭಕ್ತಿ ಉಂಟಾಗುತ್ತೆ ಅಂತ ಮಾತಾಡಿ, ಇಲ್ಲದೆ ಅವ್ರು ಮಾತಾಡಬೇಡಿ. ಕೊಲೊಸ್ಸೆ ಏನು ಹೇಳ್ತು? ಕೊಲೊಸ್ಸೆ 4:6. ನಿಮ್ಮ ಮಾತು ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಆಮೇಲೆ ಎಫೆಸ 4:29 ಏನು ಹೇಳ್ತು? ಮೊದಲನೇ ಭಾಗ, ಯಾವ ಕೆಟ್ಟ ಮಾತು ನಿಮ್ಮ ಬಾಯೊಳಗಿಂದ ಹೊರಡಬಾರದು. ಕೆಟ್ಟ ಮಾತು. ಕ್ರೈಸ್ತರು ಹೇಗೆ ಗುರುತಿಸ್ತೇವೆ ನಾವು? ಲೋಕ ನಮ್ಮನ್ನು ಹೇಗೆ ಗುರುತಿಸುತ್ತೆ? ಅವ್ರು ಆಡೋ ಮಾತುಗಳನ್ನ ನಾನು ಆಡ್ತೇನೆ. ಅವರು ಯಾವ ಧಾಟಿಲಿ ಮಾತಾಡ್ತಾರೆ ಅದೇ ಧಾಟಿಲಿ ನಾನು ಮಾತಾಡ್ತೇನೆ. ಅವ್ರದ್ದೇನು ಶೈಲಿ ಇರುತ್ತೋ ಅದೇ ಶೈಲಿ. ಮಾತಿನಿಂದಲೇ ಮತ್ತಾಯ 12ನೇ ಅಧ್ಯಾಯ 36-37. ನಿನ್ನ ಮಾತಿನಿಂದಲೇ ನೀನು ದೋಷಿ ಅಂತ ಎಣಿಸಲ್ಪಡ್ತೀಯ. ನಿನ್ನ ಮಾತಿನಿಂದಲೇ ನೀನು ಎಣಿಸಲ್ಪಡ್ತೀಯ. ನೀನು ನಿರ್ದೋಷಿ ಅಂತ ಎಣಿಸಲ್ಪಡ್ತೀಯ. ಮತ್ತಾಯ 12ನೇ ಅಧ್ಯಾಯ 36-37. ನಾನು ಅದ್ರಲ್ಲಿ ಬರ್ಕೊಂಡಿಲ್ಲ, ಓದಿ.
ಮತ್ತಾಯ 12:36-37. ಸುಮ್ಮನೆ ಆಡುವ ಮಾತು. ನಾವೇನು ಮಾಡ್ತೇವೆ? ಸುಮ್ಮನೆ ಹೇಳ್ದೆಪ್ಪ, ತಮಾಷೆ, ಬೇಜಾರು ಮಾಡ್ಕೋಬೇಡ, ಸೀರಿಯಸ್ ಆಗಿ ತಗೋಬೇಡ. ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತು, ಮುಂದೆ ಪ್ರತಿಯೊಂದು ನಾನು ಉತ್ತರ ಕೊಡಬೇಕು. ಸುಮ್ಮನೆ ಆಡೋ ಪ್ರತಿಯೊಂದು ಮಾತು ತಮಾಷೆಗೋಸ್ಕರ ಆಡೋದು, ಇನ್ನೊಂದಕ್ಕೋಸ್ಕರ ಆಡೋದು. ಇಲ್ಲಿ ಯಾವುದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದು ಯಾವುದೂ ಇಲ್ಲ, ಎಲ್ಲವೂ ಲೆಕ್ಕಕ್ಕಿದೆ. 37ನೇ ವಚನ ಓದಿದ್ರೆ ಸಿಸ್ಟರ್? ನಾನು ಅಪರಾಧಿ ಅಂತ ಎಣಿಸಲ್ಪಡೋದು ನನ್ನ ಮಾತಿನಿಂದ. ನನ್ನ ಮಾತಿನಿಂದನೇ ನಾನು ಏನಂತ ತೀರ್ಪು ಹೊಂದುತ್ತೇನೆ? ನೀತಿವಂತ. ನೀತಿವಂತ ಯಾರು ಇಲ್ಲ ಅಂದ್ಬಿಡ್ತಾರೆ. ನಿಮಗೆ ಆ ನೀತಿವಂತ ಯಾರೂ ಇಲ್ಲ, ಅದರಿಂದ ನಾವು ನೀತಿವಂತರಾಗಿರ್ಲಿಕ್ಕೆ ಆಗೋಲ್ಲ ಅನ್ನೋರು ಸೈತಾನನ ಪಕ್ಷದವರು. ಒಂದು ವೇಳೆ ನೀವು ಕೂಡ ವೈಯಕ್ತಿಕವಾಗಿ ಆ ಪಕ್ಷದಲ್ಲಿದ್ದರೆ ಇವತ್ತು ಬದಲಾಗೋಣ, ಇವತ್ತು ಬದಲಾಗಬೇಕು. ದೇವರು ನಮ್ಮನ್ನು ಬಯಸ್ತಾರೆ. ಪಾಪ ಗೆಲ್ಲೋದಕ್ಕೋಸ್ಕರನೇ ಯೇಸು ಕ್ರಿಸ್ತ ಕ್ರೂಜೆ ಮೇಲೆ ಪ್ರಾಣ ಕೊಟ್ಟಿದ್ದು. ಯಾವ ಕೆಟ್ಟ ಮಾತು ಬರಬಾರ್ದು, ಸುಮ್ಮನೆ ಆಡಬಾರ್ದು, ತಮಾಷೆಗೋಸ್ಕರ ಆಡಬಾರ್ದು. ಕೆಲವು ಪ್ರಸಂಗಕಾರಗಳನ್ನ ನಾನು ನೋಡಿದ್ದೇನೆ, ಪುಲ್ಪಿಟಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇರ್ತಾರೆ, ಜನರೆಲ್ಲರೂ ನಗಿಸ್ತಾ ಇರ್ತಾರೆ. ಅವ್ರು ದೇವರಿಂದ ನಡೆಸಲ್ಪಡ್ತಾ ಇರೋದು. ನಗಲಿ ಅಂತ ಪ್ರಸಂಗ ಮಾಡ್ತಾರೆ, ಮಾತಾಡ್ತಾರೆ. ಕೆಲವರು ನೀವು ನೋಡಿರ್ಬೋದು, ನನಗೂ ಕೆಲವರು ನೆನಪಿದೆ. ದೊಡ್ಡ ದೊಡ್ಡದಾಗಿ ಸೂಟು ಕೋಟ್ಗಳು ಹಾಕೊಂಡು ಬರ್ತಾರೆ, ಇಲ್ಲಿ ನಗಿಸ್ತಾ ಇರ್ತಾರೆ. ಅಲ್ಲ, ನಮ್ಮನ್ನು ಬಡಿದು ಎಬ್ಸೋರಾಗಬೇಕು, ಬಡಿದು ಎಬ್ಸೋವಂಥವ್ರಾಗಿರ್ಬೇಕು. ನೋಡಿ, ನಾವು ಈ ವಾಕ್ಯ ಆಧಾರದಲ್ಲಿ ಯಾವುದೇ ರೀತಿಯಾದಂಥ ತಮಾಷೆ, ಅಲ್ಪ ಮಾತು, ಅಯೋಗ್ಯವಾದಂತಹ ಯಾವುದೇ ಮಾತುಕತೆ ನಮ್ಮ ಬಾಯೊಳಗಿಂದ ಬರಬಾರ್ದು. ನಗಲಿ ಅಂತ ನಗಿಸ್ಬೇಕು ಅಂತ ಜನರನ್ನು ಮಾತಾಡಿಸ್ತಾರಲ್ಲ, ಅದು ನಮಗಲ್ಲ. ತಮಾಷೆ ನಮಗಲ್ಲ. ಜಸ್ಟಿಂಗ್, ಜೋಕಿಂಗ್, ನೋ, ದಟ್ ಈಸ್ ನಾಟ್ ಅವರ್ ವೇ. ಭಕ್ತಿ ಅಭಿವೃದ್ಧಿ ಎನ್ನುಂಟು ಮಾಡುವಂತಹ ಮಾತು ಕೇಳೋರು ಹಿತಕ್ಕೋಸ್ಕರ ಕಾಲೋಚಿತವಾಗಿದ್ದರೆ ಅದನ್ನು ಮಾತಾಡು, ಇಲ್ಲ ಅಂತಂದರೆ ಮಾತಾಡು. ದೇವರ ಸನ್ನಿಧಿಯಲ್ಲಿ ಬರ್ತೇವೆ ನಾವು, ಇಲ್ಲಿ ಪ್ರಸಂಗ ನಡೀತಾ ಇರುತ್ತೆ ಅಥವಾ ಸಭಾಶಾಲೆ ನಡೀತಾ ಇರುತ್ತೆ, ಅಲ್ಲಿ ಮಧ್ಯೆ ಗುಸು 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 ಅಂತ ಮಾತಾಡ್ತಾರೆ. ಆಮೇಲೆ ಇನ್ನೂ ಒಂದು ವಾಡಿಕೆ ಏನಪ್ಪ ಅಂತಂದರೆ, ಅವ್ರಿಗೇನು ಇಷ್ಟ ಆಗಲಿಲ್ಲ, ಇಲ್ಲೇ ಎದ್ದು ನಿಂತು ಎಲ್ಲರ ಮುಂದೆ ಎಲ್ಲರನ್ನೂ ಖಂಡಿಸ್ಬಿಡೋದು, ಜೋರಾಗಿ ಮಾತಾಡೋದು. ಹಬಕ್ಕೂಕ 2:20 ಏನು ಹೇಳುತ್ತೆ? ಹಬಕ್ಕೂಕ 2:20 ಏನು ಹೇಳುತ್ತೆ? ದೇವರು ತನ್ನ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಮೌನವಾಗಿರಲಿ. ನಾವು ಮೌನವಾಗಿರ್ಬೇಕು. ಸಭೆ ಒಳಗಡೆ ಬಂದಾಗ ಭಾಳ ಶಿಸ್ತಿನಿಂದ ಬರಬೇಕು, ಯಾವುದು ಮಾತುಕತೆ ಇರಬಾರ್ದು. ಸಭೆ ಬಿಟ್ಟು ಆಚೆ ಹೋಗೋ ತನಕ ಇಲ್ಲಿ ಗಾಂಭೀರ್ಯಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು. ಆಚೆ ಬಂದು ಮಿಕ್ಕದ್ದು ವಿಷಯಗಳು. ಆದರೆ ಇಲ್ಲಿ ಏನೆಲ್ಲ ನಡೆಯುತ್ತೆ ಇರಲಿ. ನಾವು ಹೇಗೆ ಮಾತಾಡ್ತೇವೆ? 19:5 ನಾವು ಸುಳ್ಳಾಡ್ತೇವೋ? ನಾವು ಅಂದ್ಕೊಳ್ತೇವೆ ನಾವು ಸುಳ್ಳು ಹೇಳಲ್ಲ ಅಂತ, ಅಥವಾ ಬಹುಶಃ ನಮಗೆ ಗೊತ್ತಿರುತ್ತೆ ನಾವು ಸುಳ್ಳು ಹೇಳ್ತಾ ಇದ್ದೇವೆ ಅಂತ. ಆದರೂ ಏನು ಮಾಡೋದು, ಸಂದರ್ಭದ ನಿಮಿತ್ತ ಬಾಸ್ ಬೈದು ಬಿಡ್ತಾರೆ, ಇನ್ಯಾರೋ ಸರ್ಕಾರಕ್ಕೆ ಏನೋ ಲೆಕ್ಕ ಕೊಡಬೇಕು, ಇನ್ನೇನೋ ಒಂದು ಮಾಡಬೇಕು, ಸುಳ್ಳು ಹೇಳ್ತೇವೆ. ಅಪ್ಪ ಅಮ್ಮನ ಹತ್ರ ಔಸ್ಕೋಬೇಕು, ಇಲ್ಲಾಂದರೆ ಅಪ್ಪ ಅಮ್ಮ ಹೊಡಿತಾರೆ, ಬೈತಾರೆ, ಸುಳ್ಳು ಹೇಳ್ತೇವೆ. ಅದೇನು ಅಂತಹ ದೊಡ್ಡ ಸುಳ್ಳಲ್ಲ. ನಾನು ಯಾರಿಗೊಬ್ಬರಿಗೆ ಕಾರಲ್ಲಿ ಜೊತೆಗೆ ಹೋಗ್ತಾ ಇದ್ದೆ, ನಮ್ಮ ಸಂಬಂಧಿನೇ. ಎಲ್ಲಿದೆಯಾ? ಅಲ್ಲಿ ಫೋನ್ ಬಂತು, ಎಲ್ಲಿದೆಯಾ? ನಾನು ಇನ್ನೇನು ಬಂದೇ ಬಿಟ್ಟತ್ತಮ್ಮ, ಇಲ್ಲೇ ಇದ್ದೀನಿ, ನೀನು 10 ನಿಮಿಷ, ಇನ್ನೂ 1 ಗಂಟೆ ಹೋಗ್ಬೇಕು ಕಾರಲ್ಲಿ, ನೀನು 10 ನಿಮಿಷ ಅಲ್ಲಿ ಬಂದ್ಬಿಡ್ತೀನಿ. ಇದ್ಯಾಕೆ ಹಿಂಗೆ ಮಾತಾಡಿದೆ? ಅವ್ರು ಹಂಗೆ ಮಾತಾಡಿದ್ರೇನೆ ಸರಿ, ಇಲ್ಲದೆ ಹೋದ್ರೆ ಬರೀ ತಲೆ ತಿಂತಾರೆ ನಮಗೆ. ಏನು ಕಾರಣ ರೀ ಇದು? ಇದ್ದದ್ದನ್ನು ಇದ್ದಂಗೆ ಹೇಳಬೇಕು. ನಿಮ್ಮ ಕತ್ತು ಹೋದ್ರೂ, ನಿಮ್ಮ ಪ್ರಾಣ ಹೋದ್ರೂ ಇದ್ದದ್ದನ್ನು ಇದ್ದಂಗೆ ಹೇಳಬೇಕು. 19:5 ಓದಿದ್ರ?
ಕಳ್ಳ ಸಾಕ್ಷಿ. ಸಾಕ್ಷಿ ಅಂದ್ರೇನು? ಸುಳ್ಳು ಸಾಕ್ಷಿ. ಸುಳ್ಳು, ಯಾವ ಸುಳ್ಳನ್ನು ನಾವು ಹೇಳಬಾರ್ದಲ್ವಾ? ಕಳ್ಳ ಸಾಕ್ಷಿಯು ದಂಡನೆಯನ್ನು ಹೊಂದದಿರನು, ಸುಳ್ಳಾಡುವವನು ತಪ್ಪಿಸು. ನಮ್ಮಲ್ಲೊಂದು ಸಮಸ್ಯೆ ಇದೆ, ಮೂಲಭೂತವಾದಂಥ ಸಮಸ್ಯೆ ಇದೆ, ಪ್ರಸ್ತಾಪ ಮಾಡ್ತೀನಿ. ಪಶ್ಚಾತ್ತಾಪ ಪಡಬೇಕು ಅನ್ನೋರು ಖಂಡಿತವಾಗಿ ಪಶ್ಚಾತ್ತಾಪ ಪಡ್ತೀರಾ. ಇಲ್ಲದೆ ಹೋದವರು ಬಂಡೆದ್ದು ಇನ್ನೂ ಹೃದಯಗಳನ್ನ ಕಠಿಣ ಮಾಡ್ಕೊಳ್ಬೇಕಾಗ್ಬಿಡುತ್ತೆ ಅನ್ನೋ ಭಯದಲ್ಲೇ ಮಾತಾಡ್ತೇನೆ. ಆದರೆ ಪಶ್ಚಾತ್ತಾಪ ಪಡಬೇಕು. ಯಾಕೆಂದರೆ ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ದೇವ್ರ ಮುದ್ರೆಯನ್ನು ಹೊಂದಬೇಕು. ನಾವು ಸುಳ್ಳಾಡಲ್ಲ ಅಂತ ಅಂದ್ಕೊಳ್ತೇವೆ, ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ತೇವೆ. ನಾನು ಏನೋ ಸರ್ಕಾರಕ್ಕೆ ಟ್ಯಾಕ್ಸ್ ತಪ್ಪಿಸ್ಬೇಕು ಅಂತ ಏನು ಮಾಡ್ತೇನೆ? ನಾನು ಮನೆಗೆ ಬರ್ತಾ ಇರುವಂಥ ಬಾಡಿಗೆನ ನಾನು ಡಿಕ್ಲೇರ್ ಮಾಡೋದಿಲ್ಲ. 10 ಲಕ್ಷಕ್ಕೆ ನಾನು ಒಂದು ಭೂಮಿನೋ ಮನೆನೋ ಖರೀದಿ ಮಾಡ್ತಾ ಇರ್ತೀನಿ, ಭರಿಸ್ಕೋದು ಮಾತ್ರ 3 ಲಕ್ಷಕ್ಕೋ 4 ಲಕ್ಷಕ್ಕೋ ಭರಿಸ್ತೀನಿ. ಸುಳ್ಳಲ್ವ? ಸರಿ, ಬಹಳ ಕಳಕಳಿಯಿಂದ, ಬೇಸರದಿಂದ, ನೋವಿನಿಂದ ಕೇಳ್ತೇನೆ, ನಮ್ಮ ದಾಖಲೆಗಳಲ್ಲಿ ನನ್ನ ಹೆಸರು ಮುಂದೆ ನನ್ನ ಧರ್ಮ, ನನ್ನ ಜಾತಿ ಏನಂತ ಇದೆ? ಸುಳ್ಳಲ್ವದು? ಸುಳ್ಳು ಬರೀತಾ ಇದ್ರೆ ಸುಳ್ಳಲ್ವದು? ಇಲ್ಲಿ ದೀಕ್ಷಾಸ್ನಾನ ತಗೊಂಡವ್ರ ಮಕ್ಕಳಲ್ಲಿ ಹುಟ್ಟಿ ಪುನಃ ಅಲ್ಲೇನಾದರೂ ವ್ಯತ್ಯಾಸವಾಗಿದ್ದರೆ, ಪ್ರಿಯರೇ, ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹೇಗೆ ಪಡ್ಕೊಳ್ಳೋದಕ್ಕಾಗುತ್ತೆ? ಪಶ್ಚಾತ್ತಾಪ ಪಟ್ಟು ದೇವರು ತಿರುಕೊಳ್ಳೋದಕ್ಕೋಸ್ಕರ ಕಾಯ್ಕೊಂಡಿಲ್ಲ. ಇವು ಕೇವಲ ಅಲ್ಲ, ಅಲ್ಪ ವಿಷಯಗಳಲ್ಲ. ಪಡೆದ್ರೆ ಪರಲೋಕ, ಪಡಿದೆ ಹೋದರೆ ನರಕ. ನೀವು ನರಕವನ್ನು ಬಯಸ್ತಾ ಇದ್ದೀರೋ, ಪರಲೋಕವನ್ನು ಬಯಸ್ತಾ ಇದ್ದೀರೋ? ಯಾವುದೋ ಒಂದು ಸಣ್ಣ ಆಮಿಷಗಳಿಗೋಸ್ಕರ, ಯಾವುದೋ ಒಂದು ಸವಲತ್ತು ಸಿಗುತ್ತೆ ಅನ್ನೋದಕ್ಕೋಸ್ಕರ, ಯಾವುದೋ ಒಂದು ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಯೂದ 30 ಬೆಳ್ಳಿ ಕಾಸಿಗೆ ಯೇಸು ಕ್ರಿಸ್ತನನ್ನು ಹಿಡಿಕೊಟ್ಟ. ಇವತ್ತು ನಾವು ಅದೇ ಕೆಲಸ ಮಾಡ್ತಾ ಇದ್ದೀವಿ. ಪ್ರಿಯರೇ, ವಾಕ್ಯ ಹೇಳುತ್ತೆ ಚಾಡಿ ಹೇಳಬಾರ್ದು. ಏನಂತ ಹೇಳುತ್ತೆ ವಾಕ್ಯ? ಚಾಡಿ ಹೇಳಬಾರ್ದು ಅಂತ ಹೇಳುತ್ತೆ. ಚಾಡಿ ಅಂದ್ರೇನು? ಚಾಡಿ ಅಂದ್ರೇನು? ಇಂಗ್ಲೀಷಲ್ಲಿ ಬ್ಯಾಕ್ ಬೈಟಿಂಗ್ ಅಂತ ಹೇಳ್ತಾರೆ. ಪದಗಳು ಮರ್ತೋಯ್ತು, ಇರಲಿ. ಚಾಡಿ, ಬ್ಯಾಕ್ ಬೈಟಿಂಗ್ ಅಂತಾರೆ. ಇನ್ನು ಬೇರೆ ಪದ ಏನಿದೆ? ಫಾಲ್ಸ್ ವಿಟ್ನೆಸ್. ಇರಲಿ. ಚಾಡಿ ಅಂದ್ರೇನು? ನಮ್ಮ ಸರ್ರು ಇವ್ರು ಕಂಡ್ರೆ ನಂಗೆ ಆಗಲ್ಲ ಅಂತ ಅಂದ್ಕೊಳ್ಳಿ. ಇವರಿದ್ದಾಗ ಚೆನ್ನಾಗಿ ಮಾತಾಡಿಸ್ತೀನಿ, ಊರಿಗೆಲ್ಲ ಹೇಳ್ಕೊಂಡು ಬರೋದು. ನಮ್ಮ ಟೀಚರ್ ಆಗಿದ್ರು ಇವರು 7ನೇ ಕ್ಲಾಸಲ್ಲಿ, ಹಿಂಗೆ ಮಾಡ್ತಾಯಿದ್ರು ನನಗೆ ಅಂತ. ಆವಾಗ 30 ವರ್ಷದಿಂದ 35 ವರ್ಷದಿಂದ ನಡೆದಿರೋದನ್ನು ಇವಾಗ ಮಾತಾಡ್ಕೊಂಡು ಬರೋದು. ಪಾಪ ಅವ್ರು ಎಷ್ಟು ರಕ್ಷಣೆ, ಅವ್ರು ಎಷ್ಟು ಬದಲಾಗಿದ್ದಾರೋ, ಅವ್ರು ಏನೇನು ಮಾರ್ಪಟ್ಟಿದ್ದಾರೋ, ಅವರಲ್ಲಿ ಯಾವ ಮಾನಸಾಂತರಾಗಿದೆಯೋ, ಅವ್ರ ಪಾಪಗಳನ್ನೆಲ್ಲ ಬಿಟ್ಟಿದ್ದಾರೋ, ಅದು ಆವಾಗಲೇ ಬಿಟ್ಬಿಟ್ಟಿರಬಹುದು. ಅವ್ರು ನನಗೇನು ಕೇಳಿ ಮಾಡಿಲ್ಲ. ನಾನು ಸುಮ್ಮನೆ ಹೇಳ್ತಾ ಇರೋದು, ಉದಾಹರಣೆ ಕೊಡ್ತಾ ಇರೋದು. ನಾವು ಯಾರ ಬಗ್ಗೆ ಏನೇನು ಮಾತಾಡ್ತೇವೆ? ನಾನು ಕಂಡಿರೋದು ಮಾತಾಡ್ತೇನೆ. ಕನಿಷ್ಠ ಪಕ್ಷ ಮೈಸೂರು ಸಭೆಯಲ್ಲಿ ಕಂಡಿರೋದನ್ನು ಮಾತಾಡ್ತೇನೆ. ಈ ಸಭೆಯಲ್ಲಿ ಅದೇನು ವಿಚಿತ್ರವಾಗಿರೋದಿಲ್ಲ, ಎಲ್ಲೂ ಅದೇ ಇರುತ್ತೆ. ಮೈಸೂರು ಚರ್ಚ್ಗೆ ಅಥವಾ ಸ್ಕೂಲ್ಗೆ ಯಾರೋ ಒಬ್ಬರು ಟ್ರಾನ್ಸ್ಫರ್ ಆಗಿ ಬರ್ತಾರೆ ಅಂತ ಅಂದ್ಕೊಳ್ಳಿ. ಅವರು ಬರೋದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಇಲ್ಲೆಲ್ಲರೂ ಹಬ್ಬಿಸ್ಬಿಟ್ಟಿರ್ತಾರೆ. ಅವ್ನು ಹಂಗೆ ಮಾಡಿದ್ದ, ಅವಳು ಹಿಂಗೆ ಮಾಡಿದ್ಲು, ಅವ್ರು ಅದು ತಿಂದರು, ಇದು ತಿಂದರು, ಅದು ಮಾಡಿ ಎಲ್ಲ ಹಬ್ಬಿಸ್ಬಿಟ್ಟಿರ್ತಾರೆ. ಆ ವ್ಯಕ್ತಿ ಬಂದ ಮೇಲೆ ಅಥವಾ ಆ ಕುಟುಂಬ ಬಂದ ಮೇಲೆ ಇಲ್ಲಿ ಬಂದಿರೋರೆಲ್ಲರೂ ಇವ್ರ ಬಗ್ಗೆ ಅವ್ರ ಬಗ್ಗೆ ಅವ್ರಿಗೆ ಹೇಳ್ಕೊಡೋದು. ಬಂದಿರೋರು ಅವ್ರು ಹಂಗೆ ಮಾಡ್ತಾರೆ, ಹುಷಾರಾಗಿರಿ. ಇವ್ರು ಹಿಂಗೆ ಮಾಡಿಬಿಡ್ತಾರೆ, ದಿಕ್ಕು ತಪ್ಪಿಸ್ಬಿಡ್ತಾರೆ, ಹುಷಾರಾಗಿರಿ. ಅವ್ರು ಸರಿ ಇಲ್ಲ, ಇವ್ರು ಬೇರೆ. ಯಾಕೆ? ಜೀವ ಸ್ವರೂಪನಾದ ದೇವರ ಮುದ್ರೆ ನಮ್ಮ ಮೇಲೆ ಒತ್ತಬೇಕು. ಯಾಕೆ ನಾವು ಹೀಗಿದ್ದೇವೆ? ಈ ವಿಷಯಗಳಲ್ಲಿ ನಾವು ಎಚ್ಚರಿಕೆಯನ್ನು ಯಾಕೆ ತಗೊಳ್ಳೋದಿಲ್ಲ? ಬೈಬಲ್ ಯಾಕೆ ಓದೋದಿಲ್ಲ? ಬೈಬಲ್ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ಅದನ್ನ ಯಾಕೆ ಪರಿಪಾಲನೆ ಮಾಡ್ತಾ ಇಲ್ಲ? ಒಬ್ಬ ವ್ಯಕ್ತಿಯನ್ನು ನಾವು ಕಳೆಯೋದಕ್ಕೆ ಉಪಯೋಗಿಸ್ತೇವೆ. ಅವ್ರ ಬಗ್ಗೆ ನಿಂದನೆ, ಅಪಚಾರ, ಸುಳ್ಳು, ಫಾಲ್ಸಿಫೈಯಿಂಗ್, ಫಾಲ್ಸ್ ರಿಪೋರ್ಟ್ಸ್, ಗಾಸಿಪಿಂಗ್. ಗಾಸಿಪಿಂಗ್ ಅನ್ನೋ ಪದ ಹುಡುಕ್ತಾ ಇದ್ದೆ ನಾನು. ಗಾಸಿಪಿಂಗ್ ಅಂದರೆ ಗುಸು ಮಾತಾಡೋದು, ಹುಸಿ ಮಾತು. ಇಲ್ಲ, ಅದು ನಿಜವಾಗಿ ಇಲ್ಲ. ರೂಮರ್ಸ್, ಗಾಳಿ ಸುದ್ದಿ.
ಗಾಳಿ ಸುದ್ದನೇ ಎಬ್ಬಿಸ್ಬಿಡೋದು, ಅದೇ ನಿಜ, ನಾನೇ ನೋಡಿದೆ ಅಂತ. ಪ್ರಿಯರೇ, ನೀವು ಯಾವುದು ಕಂಡಿಲ್ವೋ, ನೀವು ಯಾವುದು ಮಾಡಿಲ್ವೋ ಅದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತೀರಾ? ನೀವು ನೋಡಿದರೆ ಹೌದಪ್ಪ ನಾನು ನೋಡಿದೆ, ನಿಜ, ಅವರು ಈ ರೀತಿ ಕೆಟ್ಟದ್ದು ಮಾಡ್ತಾಯಿದ್ರು, ನೋಡಿದೆ, ಆಯಿತು. ಆಮೇಲೆ ನೋಡಿದ್ದು ಹೊರಗಡೆನೇ ಒಂದು ಮಾತಿದೆ, ಲೋಕದಲ್ಲಿ ಒಂದು ಮಾತಿದೆ, ನೋಡಿದ್ದು ಸುಳ್ಳಾಗಿರ್ಬೋದು, ಕೇಳಿದ್ದು ಸುಳ್ಳಾಗಿರ್ಬೋದು ಅಂತ. ಬಹುಶಃ ನನ್ನನ್ನೇ ನೀವು ಮುಂದೆ ಯಾವತ್ತೋ ಒಂದಿನ ಹೆಂಡದ ಅಂಗಡಿ ಮುಂದೆ ನೋಡಿದ್ರೆ, ಇವನು ಹೆಂಡ ಕುಡಿತಿದ್ದ ಅಂತ ನೀವು ಒಪ್ಪಿಸ್ಬಿಡ್ಬೋದು. ಆದರೆ ನಾನಲ್ಲಿ ಯಾವುದೋ ಒಬ್ಬ ಹುಡುಕನಿಗೆ ಬೋಧನೆ ಮಾಡೋಕ್ಕೆ ಹೋಗಿರ್ತೀನಿ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ನೋಡಿದ್ದು ಸುಳ್ಳಾಗ್ಬೋದು. ಅದರಿಂದ ಇನ್ನೊಬ್ಬರ ವಿಷಯ ಯಾಕೆ ಮಾತಾಡಬೇಕು? ನನಗೆ ಗೊತ್ತು ಅವನ ಮನಸ್ಸಲ್ಲಿ ಹೀಗೇ ಇತ್ತು, ಅದಕ್ಕೆ ಅವನು ಹಿಂಗೆ ನನ್ನ ಬಗ್ಗೆ ಮಾತಾಡಿದ್ದು. ಅರೆ, ಅವನ ಮನಸ್ಸೊಳಗಿರೋದು ನಂಗೆ ಹೆಂಗಿದ್ದು? ಯಾಕೆ ಹೀಗೆ ಮಾತಾಡ್ತೇವೆ ನಾವು? ಅವರ ಬಾಯಲ್ಲಿ ವಂಚನೆಯೂ ಸಿಕ್ಕಲಿಲ್ಲ. ಅವರು ದೇವರ ಸಿಂಹಾಸನದ ಎದುರಿಗೆ ನಿರ್ದೋಷಿಗಳಾಗಿದ್ದಾರೆ. ಅವರು ಮಾತ್ರ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ನಿಂತ್ಕೊಳ್ಳೋದು. ಸಭೆಯಲ್ಲಿ ಎಷ್ಟು ಜನದ ಬಗ್ಗೆ, ಇನ್ನೊಬ್ಬರ ಬಗ್ಗೆ ನಾವು ಮಾತಾಡ್ತೇವೆ, ಅಪಪ್ರಚಾರ ಮಾಡ್ತೇವೆ, ಇಲ್ಲದನ್ನು ಹೇಳ್ತೇವೆ. ಮೊದಲನೇದಾಗಿ ಇರೋದನ್ನು ಹೇಳಬಾರ್ದು, ಇಲ್ಲದನ್ನು ಬೇರೆ ಹೇಳೋದು. ಆಡ್ದವ್ರ ಪಾಪ ಕ್ಷಮಿಸಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ. ನಾವು ಯಾಕೆ ಅವನ ಪಾಪದಲ್ಲಿ ಪಾಲ್ಗಾರರಾಗಬೇಕು? ನಾನು ಪಾಪ ಮಾಡಿಲ್ಲದೆ ಇರ್ಬೋದು, ಆದರೆ ಅವ್ರ ಪಾಪ ನಾನು ಮಾತಾಡಿದಾಗ ಏನಾಗಬಹುದು? ಆ ಪಾಪದಲ್ಲಿ ನಾನು ಪಾಲ್ಗಾರನಾಗ್ಬೋದು. ಆ ಅವಿವೇಕ ನಮಗೆ ಯಾಕೆ ಬೇಕು? ನನಗೆ ಈ ವಿಷಯ ಭಾಳಷ್ಟು ವರ್ಷಗಳಿಂದ ಭಾಳ ಬೇಸರ ತಂದಿದೆ. ಎಲ್ಲೆನ್ ವೈಟ್ ಅವ್ರು ಬರೀತಾರೆ, ಒಬ್ಬ ವ್ಯಕ್ತಿಯ ಬಗ್ಗೆ ನೀವೇನಾದರೂ ಕೆಟ್ಟದ್ದು ಮಾತಾಡಬೇಕು ಅಂತ ಬಂದರೆ ಅವರಲ್ಲಿ ಏನಾದರೂ ಒಂದು ಒಳ್ಳೇದು ಇದ್ದೇ ಇರುತ್ತೆ, ಆ ಒಳ್ಳೇದನ್ನಷ್ಟೇ ಮಾತಾಡಿ ಅಂತ. ಇನ್ನೊಂದು ಸರಿ ಹೇಳ್ತೇನೆ, ಯಾವ ವ್ಯಕ್ತಿ ಬಗ್ಗೆ ಆದ್ರೂ ಕೆಟ್ಟದ್ದು ಮಾತಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಅದನ್ನು ತಡೆದು ಆ ವ್ಯಕ್ತಿಯಲ್ಲಿ ಏನಾದರೂ ಒಳ್ಳೇದಿರುತ್ತಲ್ಲ, ಬರೀ ಅದನ್ನು ಮಾತಾಡಿ. ಯಾಕೆಂತಂದರೆ ಯೇಸು ಕ್ರಿಸ್ತ ಹಾಗೇ ಮಾತಾಡ್ತಾರೆ. ಅವಿಚಾರ ನಡ್ಕೊಂಡು ಬರ್ತಾರೆ. ಯೋಹಾನ 8ನೇ ಅಧ್ಯಾಯದಲ್ಲಿ ಇವಳು ಸಾಯತಕ್ಕವಳು ಧರ್ಮಶಾಸ್ತ್ರದ ಪ್ರಕಾರ ಅಂತ ಯೇಸು ಕ್ರಿಸ್ತ ಬರೆದಿದ್ದಷ್ಟೇ, ನಿಮ್ಮಲ್ಲಿ ಯಾವನು ತಪ್ಪು ಮಾಡಿಲ್ಲ ಅವನ ಮೊದಲು ಕಲ್ಲೆಸಿರಿ ಅಂತ. ಅವಳು ಯೇಸು ಕ್ರಿಸ್ತನು ಆಕೆ ಯಾವೊಂದು ಪಾಪವನ್ನು ಗುರುತಿಸ್ಲಿಲ್ಲ. ಹಂಗಂತ ನಾವು ಪಾಪ ಗುರುತಿಸಬಾರ್ದು ಅಂತ ಹೇಳ್ತಾ ಇಲ್ಲ ಇಲ್ಲಿ. ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ಲೋ ಅವನು ಮೊದಲು ಕಲ್ಲೆಸಿನಿ ಅಂತ ಹೇಳ್ತು. ಒಂದು ವೇಳೆ ಅಲ್ಲಿ ಅವನು ಪಾಪ ಮಾಡದಿದ್ದವನಿದ್ದಿದ್ರೆ ಖಂಡಿತ ಕಲ್ಲೆಸಿತಾ ಇದ್ದ. ಎಲ್ಲರನ್ನೂ ಕ್ಷಮಿಸ್ಬಿಡು ಅಂತ ಎಲ್ಲ ಹೇಳ್ತಾ ಇಲ್ಲ ಇಲ್ಲಿ. ನಾನು ಕ್ಷಮಿಸ್ಬೇಕು ಅನ್ನೋದನ್ನಲ್ಲಿ ಹೇಳ್ಕೊಡ್ತಾ ಇದ್ದೆ ಅಷ್ಟೇ ವಿನಃ ಎಲ್ಲರೂ ಕ್ಷಮಾಪಣೆಗೆ ಅರ್ಹರು ಅಂತ ಹೇಳ್ಕೊಡ್ತಾ ಇಲ್ಲ. ನಾನು ಕ್ಷಮಿಸ್ಬೇಕು ಅನ್ನೋದನ್ನು ಯೇಸು ಕ್ರಿಸ್ತ ನನಗೆ ಹೇಳ್ಕೊಡ್ತಾ ಇದ್ದಾನೆ. ಎಲ್ಲರೂ ಕ್ಷಮಾಪಣೆಗೆ ಅರ್ಹರಲ್ಲ ಅನ್ನೋದನ್ನು ನಮ್ಗೆ ಯಾವ ಅರ್ಹತೆಯೂ ಇಲ್ಲ. ನಾನು ಪಶ್ಚಾತ್ತಾಪಪಟ್ಟು ದೇವ್ರ ಕಡೆ ತಿರುಗಿಕೊಂಡು ಬಂದರೆ ನಾನು ಕ್ರಿಸ್ತನಿಂದ ಕ್ಷಮಾಪಣೆಯನ್ನು ಪಡ್ಕೊಳ್ತೇನೆ. ಅದಕ್ಕೆ ಅರ್ಹನಲ್ಲ ನಾನು. ಕ್ರಿಸ್ತನ ಮಹಾದಯಾಪೂರ್ವಕವಾದಂತಹ ಅನುಗ್ರಹ ಪಾಪ ಕ್ಷಮಾಪಣೆ ನನ್ನ ಸ್ವಾಯತ್ತ ಹಕ್ಕಲ್ಲ. ಪ್ರಿಯರೇ, ಈ ದಿನ ನಮ್ಮಲ್ಲಿ ಎಂಥ ಮಾತುಗಳಿವೆ, ಯಾವ ರೀತಿ ನಾವು ಮಾತಾಡ್ತಾ ಇದ್ದೇವೆ. ಈ ದಿನ ಆಚೆ ಹೋಗುವಾಗ ಈ ಸಭೆಯಲ್ಲಿ ಕುಳಿತಿರುವ ಯಾರ ಬಗ್ಗೆ ಆದರೂ ನೀವು ಅಪಪ್ರಚಾರ ಮಾಡಿದರೆ ಅವ್ರ ಕೈ ಹಿಡಿದು ನಿಮ್ಮ ಬಗ್ಗೆ ಈ ರೀತಿ ಅಪಪ್ರಚಾರ ಮಾಡಿದ್ದೆ ನಾನು ಅಂತ ಹೇಳಿಬಿಟ್ಟು ಅವ್ರ ಜೊತೆ ಸಮಾಧಾನ ಮಾಡ್ಕೊಂಡು ಮನೆಗೆ, ಅಥವಾ ಯಾರ ಬಗ್ಗೆನೂ ಮಾತಾಡಿದ್ದೀರಾ ಅವ್ರ ಮನೆಗೆ ಹೋಗಿ ಇಂಥ ವಿಷಯದ ಬಗ್ಗೆ ನಾನು ಈ ರೀತಿ ಮಾತಾಡಿದ್ದೆ, ಅದು ತಪ್ಪು, ನಾನು ಮಾಡಿದ ತಪ್ಪು ಅಂತ ಹೋಗಿ ಅವ್ರ ಹತ್ರ ಪಶ್ಚಾತ್ತಾಪಪಟ್ಟು ದೇವ್ರ ಹತ್ರ ಇಬ್ಬರು ಪ್ರಾರ್ಥನೆ ಮಾಡಿ, ದೇವರೇ ನಮ್ಮಿಬ್ಬರು ಪಾಪ ನೀನು ಕ್ಷಮಿಸಪ್ಪ ಅಂತ ಪ್ರಾರ್ಥನೆ ಮಾಡಿ ದೇವರ ಮುದ್ರೆಗೆ ಸಿದ್ಧವಾಗ್ತಾ ಇದ್ದೀರ. ನೀವು ಯಾವುದಾದ್ರೂ ಕೆಟ್ಟ ಮಾತು, ಅಯೋಗ್ಯವಾದ ಮಾತು ಆಡಿದರೆ ಯಾರಿಗೆ ಆಡಿರ್ತೀರ ಅವ್ರು ಹೋಗಿ ಅದನ್ನು ಹಿಂದಕ್ಕೆ ತೆಗೆದುಕೊಂಡ್ಮೇಲೆ ಅದು ಅವರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋ ಹಾಗಿಲ್ಲ. ನಾನು ಬಹುಶಃ ಯಾರಿಗೋ ಬೈದಿರ್ತೀನಿ ಅಂತ ಅಂದ್ಕೊಳ್ಳಿ, ನನಗೆ ದೇವರಾತ್ಮನ ಹೇಳ್ಕೊಡ್ತಾನೆ, ನಿನ್ನನ್ನು ನಾನು ಬೈದಿದ್ದೇನೆಪ್ಪ, ತಪ್ಪಾಯಿತು, ನಿನಗೆ ಆ ರೀತಿ ನಾನು ಆಡಬಾರ್ದಾಗಿತ್ತು, ಮನಪೂರ್ವಕವಾಗಿ ನೀನು ನನ್ನನ್ನು
ಕ್ಷಮಿಸ್ಬಿಡು ಅಂತ ನಾನು ಓಕೆ ಸಹೋದರ ಪುಟ್ಟರಾಜ್ ಅವ್ರ ಹತ್ರ ಹೋಗಿ ಹೇಳ್ತೀನಿ ಅಂತ ಅಂದ್ಕೊಳ್ಳಿ. ನಾನು ಕೇಳೋ ತನಕ ಆ ವ್ಯಕ್ತಿ ನನ್ನನ್ನು ಬೈದ, ಆ ವ್ಯಕ್ತಿ ನನ್ನನ್ನು ಬೈದ ಅಂತ ಅವ್ರು ಹೇಳ್ಕೊಂಡು ತಿರುಗಾಡ್ಬೋದು. ನಾನು ಕ್ಷಮಾಪಣೆ ಕೇಳಿದ ಮೇಲೆ ಅದಿಲ್ಲ. ಯಾಕೆಂತಂದರೆ ದೇವರು ನಮ್ಮ ಪಾಪಗಳನ್ನ ಏನು ಮಾಡೋದಿಲ್ಲ, ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ. ನಾವು ನೆನಪಿನಲ್ಲಿ ಇಟ್ಕೊಳ್ಬಾರ್ದು. ನಾನು ಕ್ಷಮಾಪಣೆ ಕೇಳಿದ ಮೇಲೂ ಅದು ಹೋಗ್ತಾ ಇದೆ ಅಂತಂದರೆ ಅದು ಚಾಡಿ ಅಂತ. ಪ್ರಿಯರೇ, ಕ್ರೈಸ್ತಿಯ ಜವಾಬ್ದಾರಿಗೆ ಇನ್ನೂ ಒಂದು ವಿಷಯ ಹೇಳ್ತೇನೆ. ಈಗ ಜ್ಞಾಪಕ ಆಯಿತು, ಇದನ್ನು ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆ, ಈಗ ಜ್ಞಾಪಕ ಆಯಿತು. ಬೋಧಕರಲ್ಲಿ ಪ್ರಸಂಗ ಮಾಡ್ತಾರೆ, ಇಲ್ಲಿ ಯಾರೋ ಒಂದು ಇದು ಮಾಡ್ತಾರೆ, ಕೇಳಿಸ್ಕೊಳ್ಳಿ ಮಕ್ಕಳ ನಿಮಗೆ ನಾನು ಮಾತಾಡ್ತಾ ಇರೋದು ಕೇಳಿಸ್ಕೊಳ್ಳಿ. ಮನೆಯಲ್ಲಿ ಹೋಗಿ ತಂದೆ ತಾಯಿಗಳು ಆ ಪಾಸ್ಟ್ರು ಹಂಗೆ ಮಾತಾಡ್ತಾಯಿದ್ರು, ಅವ್ರ ಟೈ ಹೀಗಿತ್ತು, ಅವ್ರು ಈ ರೀತಿ ನಿಂತ್ಕೊಂಡಿದ್ರು, ಅವ್ರು ಯಾವ ರೀತಿ ಮಾತಾಡಿದ್ರು ಅಂತ ನಗ್ತಾ ಇರ್ತಾರೆ ತಂದೆ ತಾಯಿಗಳು ಮಕ್ಕಳೆದುರಿಗೆ. ಮಕ್ಕಳು ಅದನ್ನೇ ಕಲ್ತ್ಕೊಳ್ತಾರೆ. ಯಾವ ಅವಹೇಳನ, ಅಪಪ್ರಚಾರ, ನಿಂದೆ, ದೂಷಣೆ, ಕೋಪ, ಕಲಹದ ಮಾತು, ಅಯೋಗ್ಯವಾದ ಮಾತು, ಭಕ್ತಿಹೀನತೆಯ ಮಾತು, ಸುಮ್ಮನೆ ಆಡುವಂಥ ಮಾತು ಯಾವುದು ನಮಗೆ ತರಲ್ಲ, ಯಾವುದು ಉಚಿತ ಅಲ್ಲ, ಯಾವುದು ನಮಗೆ ಯೋಗ್ಯವಲ್ಲ. ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹೊಂದೋದಕ್ಕೆ ನಾನು ಪ್ರಯಾಸ ಪಡ್ತಾ ಇದ್ದೇನೋ. ನೀವು ಆಯಲ್ಪಟ್ಟದ್ದನ್ನು, ಕರೆಯಲ್ಪಟ್ಟದ್ದನ್ನು ದೃಢ ಮಾಡಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ ಅಂತ ಹೇಳುತ್ತೆ. ಹಂಗೆ ಹಿಂಗೋ ಬಂದು ಜಯಮಾಲೆ ನನ್ನ ಮೇಲೆ ಬಿದ್ದುಬಿಡೋದಿಲ್ಲ, ಪ್ರಯಾಸ ಪಡಬೇಕು. ಪೌಲ ಹೇಳ್ತಾನೆ, ನಾನು ನನ್ನ ಎದೆಯನ್ನು ಬಗ್ಗಿಸ್ಕೊಂಡು ನಾನು ಓಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದು ಓಟ, ಕಠಿಣವಾದ ಓಟ, ಅದು ಇಕ್ಕಟ್ಟಾದ ಬಾಗಿಲಿನಿಂದಲೇ ಒಳಗೆ ಹೋಗ್ಬೇಕು. ಜನ ಎಲ್ಲ ಮಾತಾಡ್ತಾ ಇರ್ತಾರೆ, ಅವ್ರೇನಾದ್ರು ಮಾತಾಡ್ಕೊಳ್ಳಿ, ನನಗೂ ನನ್ನ ದೇವ್ರಿಗೂ ಏನಿದೆ ಅದನ್ನು ಮಾತ್ರ ನಾನು ಮಾಡಬೇಕು. ಯಾಕೆಂದರೆ ನನ್ನ ರಕ್ಷಣೆ ತೂಗಾಡ್ತಾ ಇದೆ, ತೂಗುಯಾಲೆಯಲ್ಲಿದೆ. ಆ ತಕಡಿಯಲ್ಲಿ ನನ್ನ ರಕ್ಷಣೆ ತೂಗಲ್ಪಡ್ತಾ ಇದೆ. ಪ್ರಿಯರೇ, ಇಷ್ಟೆಲ್ಲ ಹೇಳಿದ್ಮೇಲೆ ನಮ್ಗನ್ನಿಸ್ಬಿಡುತ್ತೆ, ಈ ರೀತಿ ಇರೋಕ್ಕೆ ಯಾರಿಗಪ್ಪ ಸಾಧ್ಯ? ಹಿಂಗಿರೋಕ್ಕಾಗುತ್ತಾ? ನಾವು ಪಾಪದಲ್ಲಿ ಹುಟ್ಟಿದವರು, ಪಾಪದ ಲೋಕದಲ್ಲಿ ಬೆಳೆದವರು, ಪಾಪಿಗಳ ಜೊತೆನೇ ಬೆಳೆದವರು. ಒಂದು ನಿಮಿಷ ಏನೋ ಹುಡುಕ್ತಾ ಇದ್ದೀನಿ. ನಾಟ್ ಹೋಪ್ಲೆಸ್ ವಾಕ್ಯ ಹೇಳುತ್ತೆ ಹೀಗೆ, ಟೆಸ್ಟಿಮನೀಸ್ ಫಾರ್ ದಿ ಚರ್ಚ್ ವಾಲ್ಯೂಮ್ 5, ಸಂಪುಟ 5, ಟೆಸ್ಟಿಮನಿ, ಸಭೆಗೆ ಬರೆಯಲ್ಪಟ್ಟ ಸಾಕ್ಷಿಗಳು. ಎಲೆನ್ ವೈಟ್ ಅವರು ಬರೀತಾರೆ 215ನೇ ಪುಟ 2ನೇ ಪ್ಯಾರಾಗ್ರಾಫಲ್ಲಿ, ನೋ ಒನ್ ನೀಡ್ ಸೇ ದಟ್ ಹಿಸ್ ಕೇಸ್ ಈಸ್ ಹೋಪ್ಲೆಸ್. ನನ್ನ ಸ್ಥಿತಿ ನಿರಾಶಾದಾಯಕ. ಹೋಪ್ಲೆಸ್ಗೆ ಪದ ಏನು? ಹೋಪ್ಲೆಸ್. ಯಾವುದೇ ನಿರೀಕ್ಷೆ ಇಲ್ಲ ಅನ್ನುವಂತಹ ವ್ಯಕ್ತಿ ಯಾವನೂ ಇಲ್ಲ ಈ ಭೂಮಿ ಮೇಲೆ. ಎಂತಹ ದೊಡ್ಡ ಪಾಪಿ, ಎಂತಹ ಘೋರವಾದ ಪಾಪ ಮಾಡಿದರೂ ಪರವಾಗಿಲ್ಲ, ಆ ವ್ಯಕ್ತಿಗೆ ನಿರೀಕ್ಷೆ ಇಲ್ಲ ಅಂತ ಇಲ್ಲ. ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರೂ ಪ್ರಾಣ ಕೊಟ್ಟಿದ್ದಾನೆ. ನಾನು ಬದಲಾಗೋದಕ್ಕಾಗೋದಿಲ್ಲ ಅಂತ ನೀವು ಅಂದ್ಕೊಳ್ಬೇಡಿ, ಅದು ಸೈತಾನನ ಬೋಧನೆ. ಇಲ್ಲ, ನಾನು ಹೀಗಿರ್ಲಿಕ್ಕಾಗೋದಿಲ್ಲ, ಒಳ್ಳೆಯವನಾಗಿರ್ಲಿಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ಬೇಡಿ, ಅದು ಸೈತಾನನ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಾಗ್ತಾ ಇರುವಂತಹ ಬೋಧನೆ. ಇಲ್ಲಿ ಹೇಳುತ್ತೆ, ನೋ ಒನ್ ನೀಡ್ ಸೇ ದಟ್ ಹಿಸ್ ಕೇಸ್ ಇಸ್ ಹೋಪ್ಲೆಸ್, ದಟ್ ಹಿ ಕ್ಯಾನಾಟ್ ಲಿವ್ ದ ಲೈಫ್ ಆಫ್ ಅ ಕ್ರಿಶ್ಚಿಯನ್. ನಾನು ಕ್ರೈಸ್ತಿಯ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನೀವು ಅಂದ್ಕೊಳ್ಬೇಡಿ. ನಿಮಗೆ ತೊಡಕಾಗಿರುವಂಥದ್ದು ನಿಮ್ಮ ಹಣ, ನಿಮ್ಮ ಮನೆ, ಅಥವಾ ನಿಮ್ಮ ಆಸ್ತಿ, ಅಥವಾ ನಿಮಗಿರುವಂತಹ ಪ್ರತಿಷ್ಠೆ, ಇವುಗಳನ್ನ ಬಿಟ್ಬಿಡ್ಬೇಕು ಅಷ್ಟೆ. ಬೇರೆಯವರು ಏನು ಅಂದ್ಕೊಳ್ತಾರೋ ಯೋಚನೆ ಮಾಡಬೇಕು. ಯೇಸು ಕ್ರಿಸ್ತ ನನ್ನ ಬಗ್ಗೆ ಏನಂತ ಅಂದ್ಕೊಳ್ತಾನೆ ಅಷ್ಟನ್ನು ಯೋಚನೆ ಮಾಡೋಣ. ಯಾಕೆಂತಂದರೆ ನಾವು ನನ್ನ ಕೇಸ್ ಹೋಪ್ಲೆಸ್ ಅಂತ ಅಂದ್ಕೊಳ್ಬಾರ್ದು. ಯಾಕೆಂತಂದರೆ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟಿರೋದ್ರ ಮೂಲಕ ಎಲ್ಲ ಮಾನವರಿಗೆ ಆ್ಯಂಪಲ್ ಪ್ರೊವಿಷನ್, ದೊಡ್ಡ ಅವಕಾಶ ಕೊಡಲ್ಪಟ್ಟಿದೆ, ಮಹದಾದ ಅವಕಾಶ ಕೊಡಲ್ಪಟ್ಟಿದೆ. ಇಷ್ಟು ವರ್ಷ ತಪ್ಪು ಮಾಡಿರ್ಬೋದು, ಎಷ್ಟೋ ಕೆಟ್ಟತನಗಳನ್ನ ಮಾಡಿರಬಹುದು. ಕ್ರಿಸ್ತನ ಕೃಪೆ, ಪಾಪು ಹೆಚ್ಚಾದಷ್ಟು ಕೃಪೆಯು ಎಷ್ಟೋ ಹೆಚ್ಚಾಯಿತು. ನಿಮ್ಮ ಪಾಪ ಅದು ಎಷ್ಟಿದೆಯೋ ಅದಕ್ಕಿಂತ ದೇವರ ಕೃಪೆ ಅದಕ್ಕಿಂತಲೂ ಹೆಚ್ಚಾಗಿದೆ, ದೊಡ್ಡದಾಗಿದೆ, ಮಹೋನ್ನತವಾಗಿದೆ. ಇಂತಹ ಕಲೆಯನ್ನು ಯೇಸು ಕ್ರಿಸ್ತನ ರಕ್ತ ತೊಳಿಲಿಕ್ಕೆ ಆಗೋದಿಲ್ಲ ಅನ್ನೋಂಥದ್ದು ಭೂಮಿ ಮೇಲೆ ಯಾವುದೂ ಇಲ್ಲ. ಅದನ್ನು ನಾವು ಯೋಚನೆ ಮಾಡ್ತೀವಿ.
ಆ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನನಗೆ ನಿರೀಕ್ಷೆ ಇಲ್ಲ, ಆಗೋದಿಲ್ಲ ನನ್ನ ಕೈಲಿ ಅಂತ ಬಿಟ್ಬಿಡ್ಬೇಡಿ. ಇದು ಹೋರಾಟ. ಸೈತಾನನ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೇವೆ. ಅಂಧಕಾರದ ಶಕ್ತಿಗಳ ಮೇಲೆ ಹೋರಾಡ್ತಾ ಇದ್ದೇವೆ. ಈ ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡ್ತಾ ಇದ್ದೇವೆ. ಲೋಕದ ಅಂಧಕಾರದ ಅಧಿಪತಿಗಳ ಮೇಲೆ ನಾವು ಹೋರಾಡ್ತಾ ಇದ್ದೇವೆ. ಕ್ರಿಸ್ತನು ನಮ್ಮ ಬಲವಾಗಿದ್ದಾನೆ. ನಾನು ವಾಕ್ಯ ಹಾಡು ಹೇಳ್ತೀವಲ್ವ, ನಾ ಕ್ರಿಸ್ತನ ಸೈನ್ಯದೊಳಗೆ ಸೇರುವೆ, ನಾನು ದೇವರ ಆಯುಧ ಧರಿಸುವೆ, ನಾನು ಸೈತಾನ್ ಸಂಗಡ ಅಂತ ಹೇಳ್ತೇವೆ. ಆ್ಯಕ್ಚುಲಾಗಿ ಸೈತಾನ್ ವಿರುದ್ಧ ಹೋರಾಡುವೆ ಅಂತ ಹೇಳಬೇಕಾಗಿತ್ತು. ವಿರುದ್ಧ ಹೋರಾಡುವೆ. ಮುಂದೆ ಏನು ಹೇಳುತ್ತೆ? ಯೇಸು ನನ್ನ ರಕ್ಷಕ, ಬಲವು ಇತ್ಯಾದಿ. ಪ್ರಿಯರೇ, ಈಗ ನಾವೇನು ಮಾಡೋಣ ಹಾಗಿದ್ರೆ? ನಾವು ಮಾಡಿದ ಒಂದೊಂದು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಪ್ರಾಮಾಣಿಕವಾಗಿ ಅರಿಕೆ ಮಾಡಿ ದೇವರ ಕಡೆಗೆ ತಿರುಗಿಕೊಳ್ಳಿ. ನಿನ್ನ ನೆರೆಯವನಿಗೆ ವಿರುದ್ಧವಾಗಿ ನೀನು ತಪ್ಪು ಮಾಡಿದರೆ ಮೊದಲು ನಿನ್ನ ಸಹೋದರನ ಜೊತೆ ನೀನು ಹೋಗಿ ಒಂದಾಗು. ಯಾಕೆ ನಮ್ಮಲ್ಲಿ ಸಮಸ್ಯೆಗಳಿವೆ ಗೊತ್ತಾ? ಎಲೆನ್ ವೈಟ್ ಅವ್ರು ಬರೀತಾರೆ ಅರ್ಲಿ ರೈಟಿಂಗ್ಸ್ ಅನ್ನೋ ಪುಸ್ತಕದಲ್ಲಿ, ನಿಮ್ಮ ಸ್ವಾರ್ಥವನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ರೆ ನಿಮಗಿರುವಂಥ 20-30 ವರ್ಷದ ಕಲಹ 5 ನಿಮಿಷದಲ್ಲಿ ಬಗೆಹರಿಯುತ್ತೆ ಅಂತ. 20-30 ವರ್ಷ ಅಂತ ಅವ್ರು ಹೇಳ್ತಿಲ್ಲ ಅಲ್ಲಿ, ಆದರೆ ನಾನು ಅದನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಸ್ವಾರ್ಥವನ್ನು ನೀವು ತೆಗೆದು ಪಕ್ಕಕ್ಕಿಟ್ರೆ ನಿಮಗಿರುವಂತಹ ಕಲಹಗಳು ಕೇವಲ 5 ನಿಮಿಷದಲ್ಲೇ ಬಗೆಹರಿತವೆ. ಹಾಗಿದ್ರೆ ನೀವು ಒಬ್ಬರ ಜೊತೆ ಮನಸ್ತಾಪ, ಅವ್ರ ಮೇಲೆ ಏನೋ ಒಂದು ಬೇಸರ, ಅವ್ರ ಬಗ್ಗೆ ಏನೋ ಒಂದು ವೈರತ್ವ ಇದ್ದರೆ ಸಮಸ್ಯೆ ಅವ್ರದಲ್ಲ, ಸಮಸ್ಯೆ ನನಗೆ ಯಾರ ಮೇಲಾದ್ರು ಇದ್ದರೆ ಸಮಸ್ಯೆ ಅವ್ರದಲ್ಲ, ಅದು ನಂದು ಸ್ವಾರ್ಥ. ನಮಗೆ ವೈರಾಗ್ಯ ಬರಬೇಕು, ಆದರೆ ನಮಗೆಲ್ಲ ಲೋಕದ ಮೇಲೆ ಪ್ರೀತಿ ಜಾಸ್ತಿ ಇದೆ. ವೈರಾಗ್ಯ ಬರಬೇಕು, ಎಲ್ಲವನ್ನು ಬಿಡಬೇಕು. ಯಾಕೆಂದರೆ ನೀವು ಗ್ರಹಕ್ಕೆ ಕೊಂಡುಕೊಳ್ಳಲ್ಪಟ್ಟವರು. ಮೊದಲನೇದಾಗಿ ನನಗಿರೋ ಜೀವನೇ ನಂದಲ್ಲ. ನನ್ನ ಆಸ್ತಿ ನಂದು, ಅದು ನಂದು, ಇದು ನಂದು, ನನ್ನ ಮಕ್ಕಳು ನಂದು, ಅವ್ರದ್ದು, ಇವು ಎಲ್ಲ ನಂದು 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 ಅಂದ್ಕೊಳ್ಕೊಳ್ತೇವೆ. ನನ್ನ ಜೀವನೇ ನಂದಲ್ಲ. ನೀವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರು ಅಂತ ವಾಕ್ಯ. ಸ್ವಾರ್ಥನ್ಯಾಗಿ ನಾನು ಇಟ್ಕೊಂಡಿರಲಿ. ಯೇಸು ಕ್ರಿಸ್ತ ನಿಸ್ವಾರ್ಥಿ, ಇನ್ನೊಬ್ಬರಿಗೋಸ್ಕರ ಪ್ರಾಣ ಕೊಟ್ಟು. ಇಲ್ಲ ನಾವು ಹೋಗಿ ಅವ್ರ ಜೊತೆ ಸಮಾಧಾನ ಆಗಬೇಕು ಅಂತಂದರೆ ಅವ್ರು ನಮ್ಮನ್ನು ಹೊಡಿತಾರೆ, ಬಿಡಿತಾರೆ. ಅಯ್ಯೋ ಹೊಡಿಲಿ ಬಿಡ್ರಿ, ಅವತ್ತು ಸಮಾಧಾನ ಆದಮೇಲೆ ಸತ್ತೋದ್ರೆ ಪರಲೋಕದಲ್ಲಿ ಇರ್ತೀವಲ್ಲ. ಪ್ರಿಯರೇ, ನಾವು ಯಾವಾತನನ್ನು ಹಿಂಬಾಲಿಸುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ? ಯಾರನ್ನ ನಾವು ಹಿಂಬಾಲಿಸ್ತಾ ಇದ್ದೇವೆ? ಸೈತಾನನನ್ನು, ಆತನ ಸ್ವಭಾವಗಳನ್ನು, ಅಥವಾ ಕ್ರಿಸ್ತನನ್ನು, ಆತನ ಪರಿಶುದ್ಧತೆಯನ್ನು? ಈಗ ನಾವು ಸಿದ್ಧಗೊಳ್ಳುವಂತಹ ಕಾಲ. ಈಗ ನಾವು ಸ್ವಲ್ಪ ನಿದ್ದೆ ಮಾಡಿದ್ರೆ, ಈಗ ಸ್ವಲ್ಪ ಉದಾಸೀನ ಮಾಡಿದ್ರೆ, ಈಗ ಇವತ್ತು ಬೇಡ ನಾಳೆ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಆಗಲ್ಲ. ಇವತ್ತು ಸತ್ತೋಗ್ಬೋದು. ನಮ್ಮ ಆಡಂಬರಗಳು, ನಮ್ಮ ಎಲ್ಲ ಲೌಕಿಕ ಒಲವುಗಳು, ಇಚ್ಛೆಗಳು, ದುರಿಚ್ಛೆಗಳು, ಶಾರೀರಿಕ ದೋಷಗಳು ಎಲ್ಲವನ್ನು ನಾವು ಕರ್ತನ ಏನದು ಆಲ್ಟರ್, ಯಜ್ಞವೇದಿಯ ಮೇಲೆ ನಾವು ಅರ್ಪಿಸ್ಬೇಕು. ಈಸಾಕನು ಹೇಗೆ ತನ್ನ ಸಂಪೂರ್ಣವಾಗಿ ತನ್ನ ಅಪ್ಪನಿಗೆ ಒಪ್ಪಿಸ್ಕೊಟ್ಟು ಕತ್ತರಿಸು ನೀನು ಅಂತ ಒಪ್ಪಿಸ್ಕೊಟ್ಟಿದ್ನೋ, ಹಾಗೆಯೇ ನಾನು ಕ್ರಿಸ್ತನಿಗೆ ಒಪ್ಪಿಸ್ಕೊಡ್ಬೇಕು. ನೀನು ಕತ್ತರಿಸು, ತೊಂದರೆ ಇಲ್ಲ, ಬದುಕ್ತೀನಿ. ಅಬ್ರಹಾಮ ನನ್ನ ಈಸಾಕನನ್ನು ಅರ್ಪಿಸುವಾಗ ಇಬ್ರಿ 11ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಅವನು ಸತ್ತು ಪುನಃ ಎದ್ದು ಬಂದು ಅಂತಾನೆ ಪಡ್ಕೊಂಡು ಹೋಗಿದ್ದವನು. ಆ ಮೊರಿಯ ಗುಡ್ಡದಿಂದ ಇಳಿದು ಬಂದಿದ್ದು. ಇವನು ಸತ್ತೋಗಿದ್ದು ದೇವರು ಪುನಃ ಕೊಟ್ಟಿದ್ದಾನೆ ಅಂತಾನೆ ಕರ್ಕೊಂಡು ಬಂದಿದ್ದು. ಅವನು ಸಾಯಲಿಲ್ಲ ಅಂತ ಕರ್ಕೊಂಡು ಬರಲಿಲ್ಲ ಅಬ್ರಹಾಮ್. ನಾನು ಸಾಯಿಸಿದೆ, ದೇವ್ರು ಪುನಃ ಕೊಟ್ಟ ಅಂತ. ಅಂದರೆ ಅವನ ಮನಸ್ಸು ಸಿದ್ಧವಾಗಿತ್ತು, ಇವನು ನನ್ನ ಕತ್ತರಿಸ್ತೀನಿ ಅನ್ನೋದು ಗೊತ್ತಿತ್ತು. ಇವತ್ತು ದೇವರು ನನ್ನನ್ನು ಕತ್ತರಿಸ್ಲಿ ಅಂತ ನಾನು ಒಪ್ಪಿಸ್ಕೊಡ್ಲಿಲ್ಲ ಅಂತಂದರೆ ನಾನು ಬದುಕಲಿಕ್ಕಾಗುತ್ತೆ. ಪ್ರಿಯರೇ, ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದನ್ನು ಪವಿತ್ರಾತ್ಮನ ಸಹಾಯದಿಂದ ಹೇಳಿದೆ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅನ್ನೋದನ್ನು ಪವಿತ್ರಾತ್ಮ ನಿಮಗೆ ಮಾತಾಡಿರ್ತಾನೆ. ಇಬ್ರಿಯ 3ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ, ಇವತ್ತು ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ. ಈ ದಿನ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿ. ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು